ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ. ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಿಶಾಂಕ್ ಕೋಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಜ್ಯ ರಾಜಕೀಯದ ಪ್ರಮುಖ ವಿಚಾರವನ್ನು ಗಮನಿಸುವುದಾದ್ರೆ, ಮೊನ್ನೆಯಿಂದ ನಡೀತಾ ಇರುವಂತಹ ರಾಜಕೀಯಕ್ಕೆ ದೊಡ್ಡ ಮಟ್ಟಿಗಿನ ಟ್ವಿಸ್ಟ್ ಸಿಕ್ಕಿರುವಂತದ್ದು ಸಿಎಂ ಪ್ರಕರಣಕ್ಕೆ, ಸಿಎಂ ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಸುಮಾರು 10 ಕಾಲರ ಸಮಯಕ್ಕೆ ಸಿಎಂನವರ ಅಧಿಕೃತ ವಾಟ್ಸಪ್ ಗ್ರೂಪಿನಲ್ಲಿ ಒಂದು ಟ್ವಿಸ್ಟಿನ ರೀತಿಯಲ್ಲಿ ಸಿಎಂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ನೀಡಿರುವಂಥದ್ದು ಸಿಎಂ ಪತ್ನಿಯವರು. ದಿಢೀರಾಗಿ ಒಂದು ಬೆಳವಣಿಗೆಯು ನಡೆಯುತ್ತೆ. ಆ ಬೆಳವಣಿಗೆ ನಂತರ ಇವತ್ತಿನ ಮಾತಿನ ಸಮರಗಳನ್ನು ಗಮನಿಸ್ತಾ ಹೋದರೆ ಈ ಪ್ರಕರಣ ನಡೆದೇ ಇಲ್ಲವೇನೋ ಅನ್ನುವಂಥ ರೀತಿಯಲ್ಲಿ ಬದಲಾವಣೆಗಳು ಕೂಡ ಕಾಣ್ತಾ ಇರುವಂಥದ್ದು. ಲೋಕಾಯುಕ್ತ ಮತ್ತು ಇಡಿ ಎಫ್ಐಆರ್ ಬೆನ್ನಲ್ಲೇ ಮೂಡ ಕೇಸ್ನಿಂದ ಯೂ ಟರ್ನ್ ಹೊಡಿತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ತಪ್ಪೇ ಮಾಡಿಲ್ಲ, ರಾಜೀನಾಮೆ ನೀಡಬೇಕಾದಂಥ ಅನಿವಾರ್ಯತೆ ಏನಿದೆ, ನನ್ನ ಪತ್ನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನನೊಂದು ಅಥವಾ ಪ್ರಾಯಶ್ಚಿತ್ತನೋ ಏನೋ, ಸೊ 14 ನಿವೇಶನಗಳನ್ನು ವಾಪಸ್ ನೀಡೋದಾಗಿ ಮೂಡ ಆಯುಕ್ತರಿಗೆ ಸಿಎಂ ಪತ್ನಿ ಪಾರ್ವತಿಯವರು ಪತ್ರವನ್ನು ಬರೆದಿದ್ದಾರೆ ವಿತ್ ಸಿಗ್ನೇಚರ್. ನಿನ್ನೆ ರಾತ್ರಿ ವೈರಲ್ ಆದಂತಹ ಪತ್ರ ಪತಿ ಸಿದ್ದರಾಮಯ್ಯಗೆ ಕಳಂಕ ಬರಬಾರದೆಂದು ಸೈಟ್ ವಾಪಸ್ ಮಾಡಿ ಸಂಪೂರ್ಣ ತನಿಖೆಗೆ ಆಗ್ರಹವನ್ನು ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆ ನಡೆಯಲಿ ಅನ್ನುವಂತಹ ಆಗ್ರಹ. ಬರೀ ಸಿದ್ದರಾಮಯ್ಯನವರ ವಿಚಾರ ಅಂತಲ್ಲ, ಎಲ್ಲ ತನಿಖೆಯೂ ಕೂಡ ಆಗಬೇಕು. ಪತಿಯ 40 ವರ್ಷದ ರಾಜಕೀಯದಲ್ಲಿ ಯಾವುದೇ ಸಣ್ಣ ಕಳಂಕವೂ ಅಂಟಿಕೊಳ್ಳದಂತೆ ಇದ್ದವರು. ಹೀಗಿರುವಾಗ ಈಗ ಪ್ರಸ್ತುತ ಇರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಸ್ವತಂತ್ರ ನಿರ್ಧಾರ ಇದು. ನನ್ನ ಪತಿಯವರಿಗಾಗಲಿ ನನ್ನ ಮಗನಿಗಾಗಲಿ ಈ ವಿಚಾರ ತಿಳಿದಿಲ್ಲ. ನನ್ನ ಸ್ವಂತ ನಿರ್ಧಾರವಾಗಿ ನಾನೆಂದೂ ಕೂಡ ಮನೆ, ಆಸ್ತಿ, ಚಿನ್ನ, ಸಂಪತ್ತನ್ನ ಬಯಸಿದವಳಲ್ಲ. ಈ ನಿವೇಶನಗಳು ನನಗೆ ತೃಣಕ್ಕೆ ಸಮ. 14 ಸೈಟ್ಗಳೇನಿದೆ ಅದು ನನಗೆ ತೃಣಕ್ಕೆ ಸಮ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಮಡದಿ ಪತ್ರದ ಮುಖಾಂತರ ಮೆನ್ಷನ್ ಮಾಡಿರುವಂಥದ್ದು. ನಾವು ಹೇಳುವಂತಹ ಮಾತಲ್ಲ ಇದು, ಪ್ರತಿಯೊಂದು ಕೂಡ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆ ನಡೆದಿರುವಂತಹ ಮಹತ್ತರ ಬೆಳವಣಿಗೆ, 24 ಗಂಟೆಗಳಲ್ಲೇ ಮನವಿಯನ್ನ ಅಂಗೀಕರಿಸಿ ಸಿಎಂ ಪತ್ನಿಗೆ ನೀಡಿದ್ದ 14 ಸೈಟ್ ಅನ್ನ ವಾಪಸ್ ಪಡೆದಿದೆ ಮೂಡ. 14 ಸೈಟ್ ಅನ್ನ ಪತ್ರ ಬರೆದ್ರು, ಸೈಟ್ ವಾಪಸ್ ಪಡ್ಕೊಂಡ್ರು. ಇಷ್ಟೇ ಪ್ರೊಸೀಜರ್ ಇತ್ತು, ಅದನ್ನು ಮಾಡಿದ್ವಿ ಅಷ್ಟೇ. ಸೈಟ್ ವಾಪಸ್ ಬಗ್ಗೆ ನನ್ನ ಜೊತೆ ಚರ್ಚಿಸಿರಲಿಲ್ಲ ಅಂತ ಪತ್ನಿ ಬೆನ್ನಿಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ನಿಂತಿದ್ದಾರೆ. ನನ್ನ ಪತ್ನಿ ಸ್ವತಂತ್ರವಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ತಪ್ಪು ಮಾಡಿದ್ದರೆ ರಾಜೀನಾಮೆ ಕೊಡಬೇಕು. ನಾನು ತಪ್ಪೇ ಮಾಡಿಲ್ಲ ರೀ, ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ, ಅದಕ್ಕೋಸ್ಕರ ರಾಜೀನಾಮೆ ಕೊಡೋದಿಲ್ಲ. ಸೈಟ್ ಏನು ತಗೊಂಡಿದ್ದೀನಿ ಅಂತ ಆರೋಪ ಮಾಡ್ತಾ ಇದ್ರಲ್ವಾ, ವಾಪಸ್ ಕೊಟ್ಟಿದ್ದೀನಿ. ನಿಮ್ಗಾಯ್ತು ನಿಮ್ಮ ಸೈಟು. ರಾಜೀನಾಮೆ ಕೊಡೋ ವಿಚಾರ ಎಲ್ಲ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅದು ಯಾರೋ ಒಂದು ಕಾಲದಲ್ಲಿ ಕೊಟ್ಟಿರ್ಬೋದು, ಆವಾಗ ನಾನು ಕೇಳಿರಲೂಬಹುದು. ಇಲ್ಲ ಅಂತ ಹೇಳಿದ್ರೆ ವಿಡಿಯೋನು ಕೂಡ ಇದೆ. ಇಡೀ ಕುಣಿಕೆಯಿಂದ ಪಾರಾಗಲು 14 ಸೈಟ್ ವಾಪಸ್ ಮಾಡಿದ್ರೆ ಹಾಗಾದ್ರೆ ಸಿಎಂ ಪತ್ನಿ ಪಾರ್ವತಿ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಹೈಕೋರ್ಟ್ನ ಆದೇಶ ಬರುತ್ತೆ ತನಿಖೆ ಆಗಲಿ ಅಂತ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟಿಂದ ಆದೇಶ ಬರುತ್ತೆ ಎಫ್ಐಆರ್ ಆಗಿ ತನಿಖೆ ಆಗಲಿ ಅಂತ, ಇಡಿ ಕೂಡ ಎಫ್ಐಆರ್ ದಾಖಲು ಮಾಡುತ್ತೆ. ಅದಾದ ಬಳಿಕ ಈ ರೀತಿಯ ಬೆಳವಣಿಗೆ.
14 ಸೈಟ್ ವಾಪಸ್ ನೀಡಿದ್ದು ಓಕೆ. ಹಾಗಾದ್ರೆ ಮೂಡ ಹಗರಣವನ್ನ ಸಿಎಂ ಪತ್ನಿಯವರು ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ಒಪ್ಪಿಕೊಂಡ್ರ? ನನ್ನ ಪತಿರಾಯರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣವನ್ನ ಮಾಡಿದ್ದಾರೆ ಅಂತ ಹೇಳಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸೈಟ್ ವಾಪಸ್ ನೀಡಿರೋದ್ರಿಂದ ಆರೋಪದಿಂದ ಮುಕ್ತ ಆಗೋದಕ್ಕೆ ಸಾಧ್ಯ ಇದೆಯಾ? ಸೈಟನ್ನು ಪಡ್ಕೊಂಡಿದ್ರು, ವಾಪಸ್ ಕೊಟ್ಟಿದ್ದೀವಿ ಅಂತ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಸಿಗೋದಕ್ಕೆ ಸಾಧ್ಯ ಇದೆಯಾ? ಬಂಧನದಿಂದ ಪಾರಾಗಬಹುದಾ? FIR ದಾಖಲಾಗಿದೆ, ಇನ್ನು ತನಿಖೆ ನಡೆಯೋದಿಲ್ವಾ? ಹಾಗಾದ್ರೆ ಜನಸಾಮಾನ್ಯರಲ್ಲಿರುವಂಥ ಪ್ರಶ್ನೆ ಇದೆಲ್ಲ. ಇಡೀ ತನಿಖೆಯ ಭಯದಲ್ಲಿ ಸಿಎಂ ಸಿದ್ದು ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟಿರುವಂಥದ್ದಾದ್ರೂ ಯಾಕೆ ಸಿಎಂ ಪತ್ನಿಯವರು? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಸೈಟನ್ನ ರಿಟರ್ನ್ ಮಾಡಬೇಕು ಅನ್ನುವಂಥ ನಿರ್ಧಾರ ಇತ್ತು. ಬಟ್ ಕೆಲವರ ಹೇಳಿಕೆಯ ಮೇರೆಗೆ ಸುಮ್ಮನಿದ್ದೆ. ಸೈಟ್ ವಾಪಸ್ ಕೊಟ್ರೆ ಸಾಕ? ಹಾಗಾದ್ರೆ ವಕೀಲರಾಗಿದ್ದಂತಹ ಸಿದ್ದರಾಮಯ್ಯನವರು ಅಷ್ಟಕ್ಕೂ ಕೂಡ ಈ ಪ್ರಕರಣದಲ್ಲಿ ಎಡವಿರುವಂಥದ್ದಾದರೂ ಎಲ್ಲಿ? ಸಿಎಂ ರಾಜೀನಾಮೆ ಹಾಗಾದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಕ್ಕಾ ಆಗ್ತಾ ಇದೆಯಾ? ಯಾಕಂತ ಹೇಳಿದ್ರೆ ಸೈಟನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿ ವಾಪಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಸಿಗಬಹುದಾ, ಕೊಡಬಹುದಾ ಅನ್ನುವಂಥ ಪ್ರಶ್ನೆ. ನನ್ನ ಪತ್ನಿ ಸ್ವತಂತ್ರವಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪತ್ರ ಬರೆದಿರುವ ಕುರಿತು ನನಗೆ ಯಾವುದೇ ಮಾಹಿತಿ ಇಲ್ಲ. ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿಯವರ ಜಮೀನಿನ ಮಾಲೀಕರಾಗಿದ್ರು. ಉಡುಗೊರೆ ರೂಪದಲ್ಲಿ ನನ್ನ ಪತ್ನಿಗೆ 3 ಎಕರೆ 16 ಗುಂಟೆ ಜಮೀನನ್ನ ನೀಡಿದ್ದರು. ಅದನ್ನ ಮೂಡಾದವರು ಒತ್ತುವರಿ ಮಾಡಿಕೊಂಡು ನಿವೇಶನಗಳನ್ನ ರಚಿಸಿ ಮಾರಿಕೊಂಡಿದ್ದರು. ಅದಕ್ಕೆ ಬದಲಿ ನಿವೇಶನವನ್ನ ಕೋರಿದ್ದು ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ನಿವೇಶನವನ್ನ ಮಂಜೂರು ಮಾಡಿತ್ತು. ನನ್ನ ಪತ್ನಿಯವರು ವಿಜಯನಗರದಲ್ಲೇ ನೀಡುವಂತೆ ಎಲ್ಲಿಯೂ ಕೂಡ ಕೇಳಿರಲಿಲ್ಲ. ಈಗ ಅದು ದೊಡ್ಡ ವಿವಾದವಾಗಿದೆ. ಇದರಿಂದ ನನ್ನ ಪತಿಯ ತೇಜೋವಧೆಯಾಗುತ್ತಿರುವುದು ಹಾಗೂ ರಾಜಕೀಯ ದ್ವೇಷ ಹಾಗೂ ಸೇಡನ್ನ ತೀರಿಸಿಕೊಳ್ಳುತ್ತಿರುವ ಕೆಲಸವನ್ನ ವಿರೋಧಿಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದ್ರಿಂದ ಮನನೊಂದು ನಿವೇಶನಗಳನ್ನು ಮರಳಿ ನೀಡೋದಕ್ಕೆ ತೀರ್ಮಾನವನ್ನು ನನ್ನ ಪತ್ನಿ ತೀರ್ಮಾನಿಸಿದ್ದಾರೆ. ಈ ವಿಚಾರವಾಗಿ ನನಗೆ ಯಾವುದೇ ಮಾಹಿತಿ ಇಲ್ಲ. ಅವರೇ ಸ್ವತಂತ್ರವಾಗಿ ತೀರ್ಮಾನವನ್ನು ಮಾಡಿರುವಂಥದ್ದು. ಯಾವುದೇ ರಾಜಕೀಯ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳದಂತಹ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಏಕಾಏಕಿಯಾಗಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲನ್ನು ಏರಿರುವಂಥ ಒಂದು ಪ್ರಕರಣದ ಕುರಿತಾಗಿ ಸ್ವತಂತ್ರವಾಗಿ ತಾನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಪತ್ರವನ್ನು ಬರೆದು ಮಗನ ಮುಖಾಂತರ ಬೆಳಗ್ಗೆ ಮೂಡ ಆಯುಕ್ತರಿಗೆ ತಲುಪಿಸ್ತಾರೆ. ಸಿಎಂ ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಹೇಳ್ತಾರೆ, ನನ್ನ ಪತ್ನಿ ತೆಗೆದುಕೊಂಡಿರುವಂಥ ನಿರ್ಧಾರದ ಕುರಿತಾಗಿ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ. ನಂಬಬೇಕು. ಯಾಕಂತ ಹೇಳಿದರೆ ರಾಜ್ಯದ ಘನವೆತ್ತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳಿರುವಂಥ ಹೇಳಿಕೆ ಅದೆಲ್ಲವನ್ನ ಕೂಡ ಬೆಳಗಿನಿಂದ ನಾವುಗಳು ಕೇಳಿದ್ದೇವೆ, ನೋಡಿದ್ದೇವೆ. 14 ಸೈಟ್ಗಳನ್ನು ಹಾಗಾದರೆ ಪಡೆದುಕೊಂಡದ್ದು ಹೌದು, ಈಗ ನೀಡಿರುವಂಥದ್ದು ಕೂಡ ಹೌದು. ಅದನ್ನು ಮೂಡ ಇಲಾಖೆ ಈಗ ವಾಪಸ್ ಪಡ್ಕೊಂಡಿರುವಂಥದ್ದು ಕೂಡ ಹೌದು. ಹೈಕೋರ್ಟಲ್ಲಿ ಪ್ರಕರಣವೂ ಇದೆ. ಈ ವಿಚಾರವಾಗಿ ಅನೇಕ ದಿವಸಗಳಿಂದ ಗೊಂದಲಗಳಿದ್ದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಯಾಕೆ ಯಾವುದೇ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾ ಇಲ್ಲ? ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆಗಿರ್ಬೋದು, ಹೈಕೋರ್ಟ್ನಿಂದ ಆಗಿರ್ಬೋದು, ಪ್ರಮುಖವಾಗಿ ಆದೇಶಗಳು ಬಂದ ಬಳಿಕವೂ ಕೂಡ ಸಿಎಂ ಸಿದ್ದರಾಮಯ್ಯನವರ ನಡೆ ಗೌಪ್ಯವಾಗೇ ಇತ್ತು. ಯಾವುದೇ ಮೇಲ್ಮನವಿಗಳನ್ನು ಸಲ್ಲಿಸ್ತಾ ಇರಲಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆ್ಯಂಡ್ ಈಗವೂ ಕೂಡ ಅವರ ಈ ಸೈಟ್ ವಾಪಸಾತಿ ಅಂತ ಹೇಳಿದ ಬಳಿಕ 2011ರಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀಡಿದರು ಇದೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಡಿಯೂರಪ್ಪನವರು ತನ್ನ ಮೇಲೆ ಆರೋಪಗಳು ಕೇಳಿ ಬಂದ ಬಳಿಕ, ಪ್ರಕರಣಗಳು ದಾಖಲಾದ ಬಳಿಕ ತಾನು ಪಡ್ಕೊಂಡಿದ್ದಂಥ ಸೈಟನ್ನು ವಾಪಸ್ ಕೊಟ್ಟಿದ್ರು. ಆ ವಾಪಸಾತಿಯ ಬಳಿಕ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದರು, ವಾಪಸ್ ನೀಡಿದ್ರು ಅಂತ ಆದರೆ ಪಡ್ಕೊಂಡಿರುವಂಥದ್ದು ಪಕ್ಕ, ಹಗರಣವು ಕೂಡ ಪಕ್ಕ ಅನ್ನುವಂಥದ್ದು. ಅದೇ ಅನ್ವಯವನ್ನು ನೋಡೋದಾದರೆ, ಅವರ ಮಾತಿನ ಘಾಟಿಯನ್ನು ಗಮನಿಸೋದಾದರೆ ಇಲ್ಲೂ ಕೂಡ ಅದೇ ಆಗಿರುವಂಥದ್ದಲ್ಲವೇ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಮೂಡುವಂಥದ್ದು. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಚರ್ಚೆಗಳು ಕೂಡ ಈಗ ಇರುವಂಥದ್ದು. ಇದೇ ವಿಚಾರವಾಗಿ ಚರ್ಚೆಯನ್ನು ಕೂಡ ಮುಂದುವರಿಸೋಣ. ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಇವತ್ತಿನ ಪ್ಯಾನಲ್ ಡಿಸ್ಕಷನಲ್ಲಿ. ಸೊ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಕಾಂಗ್ರೆಸ್ನಿಂದ ವಕ್ತಾರರಾಗಿ ಮತ್ತು ಲೀಗಲ್ ಸೆಲ್ನ ಪ್ರಮುಖರಾಗಿ ಮನೋರಾಜ್ ರಾಜೀವ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೇ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
ಎಸ್ ಜಿತೇಂದ್ರ ಸರ್, ಈಗಾಗಲೇ ನಾವು ಈ ವಿಚಾರದ ಕುರಿತಾಗಿ ಈ ಹಿಂದಿನಿಂದಲೂ ಕೂಡ ಪ್ರತಿ ದಿವಸ ಕೂಡ ಚರ್ಚೆಗಳು ನಡೀತಾ ಇತ್ತು. ಯಾವ ರೀತಿಯಾದಂಥ ಬೆಳವಣಿಗೆ ಆಗಬಹುದು, CM ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನುವಂಥದ್ದು. ಬಟ್ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ನಿರೀಕ್ಷೆಯೇ ಮಾಡದ ರೀತಿಯಲ್ಲಿ ನಿನ್ನೆಯ ರಾತ್ರಿಯ ಸಮಯದಲ್ಲಿ ಒಂದು ಪತ್ರ ವೈರಲ್ ಆಗುತ್ತೆ. ಅದು ಕೂಡ CM ಸಿದ್ದರಾಮಯ್ಯನವರ ಅಧಿಕೃತ ಮಾಧ್ಯಮದವರ ವಾಟ್ಸಪ್ ಗ್ರೂಪಿನಲ್ಲಿ. ಅದಾದ ಬಳಿಕ ಬೆಳಿಗ್ಗೆ ಮೂಡಾ ಆಯುಕ್ತರಿಗೆ ಪತ್ರ ತಲುಪಿರುವಂಥದ್ದು. ಇದೆಲ್ಲ ಪ್ರೊಸೀಜರ್ಗಳನ್ನ ನೋಡಿದೆ. ಈಗ ಒಮ್ಮಿಂದ ಮೇಲೆ ಈ ನಿರ್ಧಾರಗಳು ಬರೋದಕ್ಕೆ ಅಥವಾ ಈ ಒಂದು ಪ್ರಕರಣದಲ್ಲಿ ಇಂಥ ಬದಲಾವಣೆ ಆಗೋದಕ್ಕೆ ಸಾಧ್ಯತೆಗಳು ಅಂತ ಏನಾದರೂ ಇದೆಯಾ? ಈಗ ನಾನು ಮೊನ್ನೆ ಹೇಳಿದ್ದೆ, ಈ ನಮ್ಮ ಟಿ ವಿ ಡಿಬೇಟ್ನಲ್ಲಿ ಹೇಳಿದ್ದೆ, ಸಿದ್ದರಾಮಯ್ಯ ಅವರು ಆ ಆರೋಪಗಳು ಏನೋ ಬಂದ ತಕ್ಷಣ ಅವರು ಆ ಸೈಟನ್ನು ವಾಪಸ್ ಹೆಂಡತಿ ಮೂಲಕ ಬಂದಂಥ ಸೈಟನ್ನು ಅವರು ವಾಪಸ್ ಕಳಿಸಿದರೆ ಅಥವಾ ಅದನ್ನು ಮರುಪರಿಶೀಲನೆ ಅಂದರೆ ಯಾವ ರೀತಿ ಕೊಡಬೇಕು ಆ ರೀತಿಯಾಗಿ ಬರುವಾಗಿದ್ದರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ. ಅಂದರೆ ಒಂದು ಸಣ್ಣ ಮಟ್ಟಿಗೆ ಒಂದು ಹಿನ್ನಡೆ ಅಂತ ಕಂಡರೂ ಕೂಡ ಕಪ್ಪು ಚುಕ್ಕೆ ಅಂತ ಆಗ್ತಿರಲಿಲ್ಲ. ಈಗ ಏನಾಗಿದೆ, ಈಗ ಲೋಕಾಯುಕ್ತ ಏನೋ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು, ಆಮೇಲೆ ಲೋಕಾಯುಕ್ತದಲ್ಲಿ FIR ಆಯಿತು, ಆಮೇಲೆ ಈಗ ED ತನಿಖೆ ಶುರುವಾಗಿದೆ. ಈ ED ತನಿಖೆ ಅಂದರೆ ED ಅವರು ತನಿಖೆ ಶುರು ಮಾಡಿದ ತಕ್ಷಣ ಒಂದು ಬೆಳವಣಿಗೆ ನಡೆದದ್ದು ಅಂತ ಹೇಳಿದ್ರೆ ಅವರು ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದು. ಅದು ಕೂಡ ನೀವು ಹೇಳಿದಾಗೆ ಮಾಧ್ಯಮ ಸಲಹೆಗಾರರದ್ದು, ಮುಖ್ಯಮಂತ್ರಿಗಳದ್ದು, ಅವರ ಆ ಗ್ರೂಪ್ಗಳಲ್ಲೆಲ್ಲ ಚರ್ಚೆ ಆಯಿತು. ಬಟ್ ಒಂದು ವಿಶೇಷವಾಗಿ ಇವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದರು, ನನಗೆ ನನ್ನ ಬಳಿ ಅವರು ಚರ್ಚಿಸಿ ಇರಲಿಲ್ಲ ಅಂತ. ಇದೆಲ್ಲ ರಾಜಕೀಯ ಒಂದು ಹೇಳಿಕೆಗಳು. ಅಂದರೆ ಆ ರೀತಿಯಾಗಿ ಹೇಳಬೇಕಾಗ್ತದೆ. ಯಾಕೆಂದರೆ ಅವರು ಯಾವಾಗಲೂ ಮೊದಲಿಂದಲೂ ಅಂತರವನ್ನು ಕಾಯ್ದುಕೊಂಡರು. ಅದು ನನ್ನ ಹೆಂಡತಿಗೆ ಅವರ ಕುಟುಂಬದಿಂದ ಬಂದಂತಹ ಪಾಲು. ಹಾಗಾಗಿ ಅವರೇ ಅದನ್ನು ತೀರ್ಮಾನವನ್ನು ತಗೊಳ್ತಾರೆ ಅಂತ. ಇದರಲ್ಲೂ ಕೂಡ ಆ ರೀತಿಯಾದಂಥ ಒಂದು ಇದನ್ನು ನಿಲುವನ್ನು ಅವರು ಸ್ಪಷ್ಟಪಡಿಸಿದರು. ಅದಾದ ಮೇಲೆ ಇವರು ಇಲ್ಲಿ ಟೋಟಲ್ ಪ್ರಕರಣದಲ್ಲಿ ನಾನು ಕೂಡ ಅಭಿಪ್ರಾಯಪಟ್ಟದ್ದು, ಸಿದ್ದರಾಮಯ್ಯ ಅವರಿಗೆ ಇದು ಈ ಒಂದು ಸೈಟ್ ವಿಚಾರ ಬಂದರೆ ಅವರು ಮುಖ್ಯಮಂತ್ರಿಯಾಗಿ ಅದು ತೃಣ ಸಮಾನ ಅಂತ ನಾನು ಮೊನ್ನೆ ಇಲ್ಲಿ ಡಿಬೇಟಲ್ಲೂ ಕೂಡ ಹೇಳಿದೆ. ಅದು ಯಾವ ಲೆಕ್ಕವೂ ಅಲ್ಲ ಅವರ ಒಂದು ವರ್ಚಸ್ಸಿಗೆ ಅಥವಾ ಅವರಿಗಿರುವಂಥ ಸಂಪತ್ತಿಗೆ. ಹಾಗಾಗಿ ಅವರು ಅದನ್ನು ಪಾರ್ವತಿ ಅವರ ಪತ್ನಿಯವರು ಕೂಡ ನಮಗೂ ತೃಣಕ್ಕೆ ಸಮಾನ ಅಂತ, ಅಂದರೆ ಗಂಡನ ಒಂದು ಸ್ಥಾನ ಗೌರವದ ಎದುರಲ್ಲಿ ಆ ರೀತಿಯಾಗಿ ಅವರು ಭಾವಿಸಿದ್ದಾರೆ. ಇದು ಏನಾಯಿತು, ಇನ್ನೊಂದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯಾರು BSY ಅವರು ತಮ್ಮ ಮಕ್ಕಳಿಗೆ ಬಂದಂಥ ಸೈಟ್ಗಳನ್ನು ವಾಪಸ್ ತಗೊಂಡದ್ದು ಮತ್ತು ಇವರು ತಮ್ಮ ಪತ್ನಿ ಸೈಟ್ಗಳನ್ನು ವಾಪಸ್ ನೀಡಿದ್ದನ್ನು ಹೋಲಿಕೆ ಮಾಡಲಾಗ್ತಾ ಇದೆ. ಒಂದು ಹಂತದಲ್ಲಿ ಸೈಟ್ ವಾಪಸ್ ಅಂತ ವಿಷಯ ಬಂದಾಗ ಆ ಒಂದು ನಿಲುವು ಸರಿ ಅಂತ ಕಾಣ್ತದೆ. ಅಂದರೆ ಅವರು ಏನು ಒಪ್ಪುಕೊಂಡಾಗೆ, ತಪ್ಪನ್ನು ಒಪ್ಪುಕೊಂಡಾಗೆ ಅಂತ ಕಾಣ್ತದೆ. ಆದರೆ ಆ ಸಂದರ್ಭದಲ್ಲಿ ಅದು BSY ಅವರು ಡಿನೋಟಿಫಿಕೇಶನ್ ಮಾಡಿ ಅದರಲ್ಲಿ ನೇರ ಪಾತ್ರವನ್ನು ಕಾಣ್ತದೆ ಸ್ಪಷ್ಟವಾಗಿ. ಲಾಬಿ ಮಾಡಿದ್ದು ಅಥವಾ ಏನು ವಸೂಲಿ ಮಾಡಿದ್ದರಿಂದ ಅದು ಮಕ್ಕಳಿಗೆ ಸಿಕ್ಕಿದ್ರಿಂದಾಗಿ ಅವರು ಅದರಲ್ಲಿ ಸೈಟ್ ವಾಪಸ್ ಮಾಡಿದ್ರು. ಅದು ಇದಕ್ಕಿಂತ ಸ್ವಲ್ಪ ತೀವ್ರವಾದಂಥ ಒಂದು ಪ್ರಕರಣ ಅಂತ ಅನಿಸ್ತದೆ. ಬಟ್ ಅವರು ಮೊದಲೇ ಡಿನೋಟಿಫಿಕೇಶನ್ ಮಾಡಿದ್ರು, ಅವರು ಬಚಾವಾದರು. ಇಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವುದು ಮೂಡ ಅವರ ಇದರ ಅಡಿಯಲ್ಲಿ ಬರುವುದರಿಂದಾಗಿ ಅವರ ಪ್ರಭಾವ ಬೀರಿರ್ಬೋದು ಅಂತ, ಮತ್ತು ಅದರ ಸಂಪತ್ತಿನ ವ್ಯತ್ಯಾಸಗಳನ್ನೆಲ್ಲ ತಜ್ಞರು ಲೆಕ್ಕಾಚಾರ ಮಾಡಿದರೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರ ಆಗ್ತದೆ. ಬಟ್ ನೇರವಾದ ಪಾತ್ರ ಇಲ್ಲ. ಬಟ್ ED ಈಗ ಒಂದು ಮಧ್ಯ ಪ್ರವೇಶ ಮಾಡಿದ್ದರಿಂದ ಈ ಸಂದರ್ಭದಲ್ಲಿ ಅವರು ತಮ್ಮ ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದು ಪತ್ನಿಯ ಒಂದು ಪತ್ರ ಕೂಡ ಒಂದು ವೈರಲ್ ಕೂಡ ಆಗಿದೆ. ಇದು ಒಂದು ರಾಜಕೀಯ ನಡೆ. ಇದು ನಾನು ಹೇಳ್ತೇನೆ ಸ್ಪಷ್ಟವಾಗಿ, ಇದು ಅವರು ರಾಜಕೀಯ ನಡೆಗಿಂತಲೂ ಹೆಚ್ಚಾಗಿ ಕಾನೂನಿನಲ್ಲಿ ತಾವು ಒಂದು ಬದುಕುವಂಥ, ಅಂದರೆ ಕಾನೂನಿನ ಅಡಿಯಲ್ಲಿ ತಮ್ಮ ರಕ್ಷಣೆಯನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಅವಕಾಶ ಇದು ಯಾವತ್ತೂ ಇದು ನೈತಿಕ ಇದರಲ್ಲಿ ಬರುವುದಿಲ್ಲ. ಇವರು ಆಲ್ರೆಡಿ ಒಂದು ಸ್ವಲ್ಪ ಸಮಯ ಮುಂಚಿತವಾಗಿ, ಅಂದರೆ ಆರಂಭದಲ್ಲೇ ಕೊಟ್ಟರೆ ನೈತಿಕ ಬೇಡ ನಮಗೆ ಒಂದು ಆರೋಪ ಮಾಡಿದ ತಕ್ಷಣ ಕೊಟ್ಟರೆ ಅದು ನೈತಿಕತೆ ವಿಷಯವೋ ಅವರ ಒಂದು ಗೌರವದ ವಿಷಯ ಬರ್ತಾ ಇತ್ತು. ಈಗ ಸ್ಪಷ್ಟವಾಗಿ ರಾಜಕೀಯದ ಒಂದು ನಡೆ, ಅದಕ್ಕಿಂತಲೂ ಹೆಚ್ಚಾಗಿ ಇದು ಕಾನೂನಿನ ಅಡಿಯಲ್ಲಿ ಏನಾದರೂ ರಕ್ಷಣೆ ಸಿಗ್ಬೋದಾ ಎನ್ನುವಂಥ ಉಪಕ್ರಮದಲ್ಲಿ ಈ ರೀತಿಯಾದಂಥ ಸೈಟ್ ವಾಪಸ್ ಮಾಡುವಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ನನಗನಿಸ್ತಾ ಇದೆ. ಎಸ್ ಮನೋಹರ್ ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಇರಲಾರದೆ ಇರುವೆ ಬಿಟ್ಕೊಂಡ್ರು ಅಂತ ಅನಿಸ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ ಈ ಪ್ರಕರಣಗಳು ಹೈಕೋರ್ಟ್ನ ಮೆಟ್ಟಿಲನ್ನ ಏರುವುದಕ್ಕೆ ಕೂಡ ಅವರೇ ಪ್ರಮುಖವಾಗಿ ಕಾರಣ ಆದರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ತೀರ್ಪು ಬಂತು, EDಯೂ ಕೂಡ FIR ಅನ್ನು ದಾಖಲು ಮಾಡಿತು. ಇದೆಲ್ಲ ಆದ ಬಳಿಕ ಈಗ ಸೈಟನ್ನು ವಾಪಸ್ ನೀಡ್ತೇವೆ ಅಂತ ಈ ವಿಚಾರವನ್ನು ಮೊದಲೇ ಮಾಡ್ಬೋದಿತ್ತಲ್ವ ಪ್ರಕರಣ ಬಂದಂಥ ಸಂದರ್ಭದಲ್ಲಿ? ನೋಡಿ,
ಸೈಟನ್ನು ಈಗ ವಾಪಸ್ ಮಾಡಿದ್ದು ಇದಕ್ಕಿಂತ ಮುಂಚೆ ಮಾಡ್ಬೋದಿತ್ತು. ಇದೆಲ್ಲ ನನ್ನ ಪ್ರಕಾರ ಮುಂಚೆ ಮಾಡ್ತಿದ್ರೆ ಏನು ಡಿಫ್ರೆನ್ಸ್ ಇಲ್ಲ, ಈಗ ಮಾಡಿದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ನೋಡಿ, ಸಿಂಪಲ್ ಲಾಜಿಕ್. ಈಗ ಇವರ ಹೆಂಡತಿಗೆ ಕಾನೂನಾತ್ಮಕ ರೀತಿಯಲ್ಲಿ ಏನು ಸಿಗಬೇಕು ಅದು ಕೊಟ್ಟಿದ್ದು, ಇಲ್ಲೀಗಲ್ ಅದು ಯಾವುದೇ ಅಲ್ಲ. ಇದನ್ನು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಇವರ ಸೈಟನ್ನು ಡಿನೋಟಿಫೈ ಆದ ನಂತರ ಮೂಡ ಅದನ್ನು ಮುಂದುವರೆದುಕೊಂಡು ಡಿನೋಟಿಫೈ ಆದ ನಂತರ ಕೂಡ ಅವ್ರು ಸೈಟ್ ಮಾಡ್ತಾರೆ, ಮಾಡಿ ಅದನ್ನು ಸೇಲ್ ಮಾಡ್ತಾರೆ. ಇವರು ಅದಕ್ಕೆ ಅಬ್ಜೆಕ್ಷನ್ಸ್ ರೇಸ್ ಮಾಡಿದಾಗ ಅದೇ ಸೈಟ್ ಅದೇ ಜಾಗದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಬೇರೆ ಕಡೆ 14 ಸೈಟ್ ಕೊಟ್ಟರು. ಅದು ಒಂದು ಪಾರ್ಟ್. ಮೋಸ್ಟ್ ಇಂಪಾರ್ಟೆಂಟ್ ನೋಡಬೇಕಾದದ್ದು, ಇದಕ್ಕಿಂತ ಮುಂಚೆ ಈಗೇನೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲಿಯೂ ಎನ್ಕ್ರೋಚ್ ಮಾಡಬಾರ್ದು. ಮಾಡಿದಲ್ಲಿ 100% ಬೇರೆ ಲ್ಯಾಂಡು ಅದರ ವ್ಯಾಲ್ಯೂವನ್ನು ಕೊಡಲಿಕ್ಕೆ ಹೈಕೋರ್ಟೇ ಇದಕ್ಕಿಂತ ಮುಂಚೆ ಆದೇಶ ಮಾಡಿದ ಒಂದು ಇನ್ಸ್ಟೆನ್ಸಸ್ ಇದೆ. ಇದರಲ್ಲಿ ಇವರಿಗೆ ಪೂರ್ತಿ ಲ್ಯಾಂಡನ್ನು ಕೊಟ್ಟಿಲ್ಲ, ಓನ್ಲಿ ಅದರದ್ದೊಂದು 14 ಸೆನ್ಸ್ ಅದರದ್ದೊಂದು 50% ಏನೋ ವ್ಯಾಲ್ಯೂದು ಲ್ಯಾಂಡ್ ಇದನ್ನು ಕೊಟ್ಟಿದ್ದಾರೆ. ಈಗ ಅವರು ವಾಪಸ್ ಕೊಟ್ಟರು. ವಾಪಸ್ ಕೊಟ್ಟದ್ದು ಹೇಳಿದ ತಕ್ಷಣ ಅವರು ಆ ತಪ್ಪನ್ನು ಒಪ್ಕೊಂಡ್ರು, ಅವರು ತಪ್ಪಿಸ್ತರು. ಅದು ಆಗುವುದೇ ಇಲ್ಲ. ಇದು ಅದಕ್ಕಿಂತ ದೊಡ್ಡದು. ಅದು ದೇ ಆರ್ ಲಿವಿಂಗ್ ಎಬವ್ ಒನ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ಅವರು ಕೊಟ್ಟು ನನಗೆ ನಾವೇನು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ದಾರೆ ಲೆಟ್ರಲ್ಲಿ, ಆದರೂ ತನಿಖೆ ಮುಂದುವರಿಸಿ ಅಂತೂ ಹೇಳಿದ್ದಾರೆ. ಈಗ ಇವರು ಎಪೀಲ್ ಹೋಗಿದ್ದು ಒಂದು ಪಾರ್ಟ್ ಆದರೆ, ಯಾರು ಸಿದ್ದರಾಮಯ್ಯವರು, ಅದು ಬಿಕಾಸ್ ಆಫ್ BJPದು ಸಬೋಟೇಜ್ ಪ್ಲ್ಯಾನನ್ನು ಮುರಿಲಿಕ್ಕೆ ತಡಿಲಿಕ್ಕೆ ಹೋಗಿರ್ಬೋದು. ಬಟ್ ಈ ತನಿಖೆಯನ್ನು ಎದುರಿಸಲಿಕ್ಕೆ ಅದೇನು ದೊಡ್ಡವರು ಹೆದರುವವರಲ್ಲ. ಬಟ್ BJPಯ ಸಬೋಟೇಜ್ ಈಗ ನೋಡಿದರೆ ನೀವು ಜಾರ್ಖಂಡಲ್ಲಿ, ಡೆಲ್ಲಿಯಲ್ಲಿ ಆದಂಥ ಎಲ್ಲ ನೋಡಿದರೆ ನಿಮಗೆ ನೋಡ್ಬೋದು. ಒಂದು FIR ಮಾಡಿಸೋದು, ಅದರ ನಂತರ ಈಗ ED ಯಾವಾಗ ಬರೋದು? ED ಡೈರೆಕ್ಟ್ ಅಲ್ಲ. ಈಗ ಅವರು ಹಾಕೋದೊಂದು ECIR ಹಾಕ್ತಾರೆ. ಒಂದು ಮೇಯ್ನ್ ಕೇಸ್ ಇರಬೇಕು. ಆ ಮೇಯ್ನ್ ಕೇಸ್ ಇದು ಒಂದು ಬಾಲ ಇದ್ದಾಗಿದು, ನೆನಪಿಟ್ಕೊಳ್ಳಿ. ಇದರಲ್ಲಿ ಮನಿ ಲಾಂಡ್ರಿಂಗ್ ಆಗಿದಾ ಅಂತ ಹೇಳಿ, ಇದರಲ್ಲಿ ಮನಿ ಲಾಂಡ್ರಿಂಗ್ ಅದು ಪ್ರೊಹಿಬಿಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟೇ ಇರೋದು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಇದರಲ್ಲಿ 14 ಸೈಟು ಮಾರಿ ಹೋಗಲಿಲ್ಲ. ಈಗ ನಮಗೆ ನ್ಯೂಸಲ್ಲಿ ಕೇಳಿದ ಪ್ರಕಾರ, ಎಲ್ಲ ಹೇಳಿದ ಪ್ರಕಾರ ವಾಪಸ್ ತಗೊಂಡಿದ್ದಾರೆ ಅಂತ ನೀವೀಗ ಹೇಳಿದ್ದೀರಿ. ಹಾಗಾದರೆ ಮನಿ ಲಾಂಡ್ರಿಂಗ್ ಎಲ್ಲಿದೆ? ಡಿನೋಟಿಫೈ ಮಾಡುವಾಗ BJP ಗೌರ್ಮೆಂಟೇ ಇದ್ದದ್ದು. ಹಾಗಾದರೆ ಇವರು ಹಣ ಕೊಟ್ಟದ BJP, ಆಗ CMಗೆ, ಆಗ ಈ ಕನ್ಸರ್ನ್ ಮಿನಿಸ್ಟ್ರಿಗೆ, ಆಗದು ಕನ್ಸರ್ನ್ ಚೇರ್ಮನ್ಗೆ ಹಣ ಕೊಟ್ಟು ಡಿನೋಟಿಫೈ ಮಾಡಿದ್ದು ಅಂತ ಹೇಳ್ತಾರ? ಅವರನ್ನು ಎಲ್ಲಿ ಹೇಳಿಲ್ಲ, ಆ ಥರದ ಆಪಾದನೆ ಇಲ್ಲ. ಡಿನೋಟಿಫಿಕೇಶನೇ ಇಲ್ಲೀಗಲ್ ಅಂತೆ ಇವರು ಹೇಳೋದಿದ್ರೆ ದೆನ್ ಆಫೀಸರ್ಸ್ ಆರ್ ರಾಂಗ್. ಇವರು ಇನ್ಫ್ಲುಯೆನ್ಸ್ ಮಾಡಿದಾರೆ ಇಲ್ವಾ, ಇದೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಕ್ಲೀನಾಗಿ ಗೊತ್ತಾಗ್ತದೆ. ಅದಕ್ಕೆ ಇವರು ವಾಪಸ್ ಕೊಟ್ಟದ್ದು ಯಾಕೆ ಅಂತ ಹೇಳಿದರೆ, ನಾವು ನಮ್ಮ ಲೆವೆಲ್ ಇದಕ್ಕಿಂತ ಮೇಲೆ ಇದೆ, ನೀವು ನಮ್ಮ ಮೇಲೆ ಮಸಿ ಬೆಳೆಸ್ತಾ ಇದ್ದೀರಿ, ನಮ್ದು ಯಾವುದೇ ತಪ್ಪು ಮಾಡಿಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತಗೊಂಡಿರ್ಬೋದು, ಗಂಡನ ಹತ್ರ ಕೇಳಿ ಏನೇ ಇರಲಿ. ವಾಪಸ್ ಕೊಟ್ಟ ತಕ್ಷಣ ಯಾವುದೇ ಅದರಿಂದ ತಪ್ಪು ಅಂತ ನನಗೆ ಅನಿಸುವುದಿಲ್ಲ, ಯಾವ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್. 2011ರಲ್ಲಿ ಇದೇ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರಲ್ಲ, ವಾಪಸ್ ಕೊಟ್ಟ ಮಾತ್ರಕ್ಕೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ನೋಡಿ, ಅದರಲ್ಲೇ ಚರ್ಚೆ ಮಾಡ್ತೀರಾ? ಅದರಲ್ಲೇ ಚರ್ಚೆ ಮಾಡೋದನ್ನ ನಾವು, ಅವರು ತಪ್ಪು ಮಾಡಿದ್ರು ಅಂತ ಹೇಳುವಾಗ ಅವರು ಒಂದು ಟೈಮಲ್ಲಿ ಇನ್ನೊಬ್ರು ಹೇಳ್ತಾರೆ ಈ ತರ ಅದನ್ನೇ ನಾವು ಇಟ್ಕೊಂಡು ಚರ್ಚೆ ಮಾಡೋದಾದ್ರೆ ನಾವು ಅದನ್ನ ಏನು ಪ್ರೂವ್ ಮಾಡೋದಿಲ್ಲ. ಈಗ ನಮಗೆ ಏನು ಕಾಣ್ತದೆ, ವಾಟ್ ಈಸ್ ಆಕ್ಚುಯಲ್ ಸಿಚುವೇಶನ್ ಇವತ್ತು? ಈಗ ಒಂದು ಪಾರ್ಟಿಯವರು ತಪ್ಪು ಮಾಡಿದ ತಕ್ಷಣ ಇನ್ನೊಂದು ಪಾರ್ಟಿಯವರು ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ. ಪಾರ್ಟಿ ಹೇಳೋದಕ್ಕಿಂತ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಿಸ್ಸಂದೇಹಕವಾಗಿ ತನಿಖೆ ನಡೆಯಲಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳು ಇವೆ ಅನ್ನುವಂಥದ್ದು ನಿಮ್ಮ ಇಂಟರ್ಪ್ರಿಟೇಷನ್ ನೋಡಿ. ಈಗ ಡಾಕ್ಯುಮೆಂಟ್ಸ್ ಆರ್ ದೇರ್ ಅಂತ ಹೇಳುವಾಗ ಪ್ರೈಮಾ ಫೇಸಿ ಕೇಸ್ ಅಂತ ಹೇಳಿದ ತಕ್ಷಣ ಅದು ಅಲ್ಲ, ಇಟ್ ಇಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಅಷ್ಟೇ. ಹೈಕೋರ್ಟ್ ಹ್ಯಾಸ್ ಗಿವನ್ ಬೇರೆಲ್ಲ ಸೆಕ್ಷನ್ಸ್ ಅನ್ನು ಕ್ವಾಶ್ ಮಾಡಿ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್, ವಾಟ್ ಈಸ್ ದ ಟ್ರೂತ್. ಈಗ FIR ರಿಜಿಸ್ಟರ್ ಮಾಡೋದು ಕೆಲವೊಂದು ಕೇಸಸ್ ಅಲ್ಲಿ ಮ್ಯಾಂಡೇಟರಿ ಇರುವುದಿಲ್ಲ. ಆದ್ರೂ ಇದರಲ್ಲಿ ಕೋರ್ಟ್ನವ್ರು ಹೇಳಿದ್ರೆ FIR ರಿಜಿಸ್ಟರ್ ಮಾಡಿ ಮುಂದುವರಿಸಿ ತನಿಖೆ ಅಂತ ಹೇಳಿ ಅದರ ಪ್ರಕಾರ ಹೋಗ್ತಾ ಇದ್ದಾರೆ ಇವರು. ಬಟ್ ಒಂದು ಕೇಸನ್ನು FIR ಆದ ತಕ್ಷಣ ಯಾರೋ ತಪ್ಪಿದಸ್ತರಂತ ಅಲ್ಲ. ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಮಾಡಿರ್ಬೋದು, ದಟ್ ಈಸ್ ನಾಟ್ ಎನ್ ಇಶ್ಯೂ. ಈಗ ಹೈಕೋರ್ಟ್ ಅಲ್ಲಿ ಎಲ್ಲಿಯೂ ಯಾರು ಗಿಲ್ಟಿ ಮೆಟೀರಿಯಲ್ ಇದ್ದೆ ಕನ್ಕ್ಲೂಷನ್ ಬರಲಿಲ್ಲ. ಇಟ್ ಈಸ್ ದಟ್ ದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಅದರ ನಂತರ ಮಾತ್ರ ಹೈಕೋರ್ಟ್ ಆರ್ಡರ್ ಅನ್ನು ವಿ ಕಾಂಟ್ ಮಿಸ್ಇಂಟರ್ಪ್ರೆಟ್. ಈಗ ಅವರು ಪ್ರೈಮಾ ಫೇಸಿಗೆ ಇನ್ವೆಸ್ಟಿಗೇಷನ್ಗೆ ಸಾಕು, ಈ ಮೆಟೀರಿಯಲ್ಲು ಇನ್ವೆಸ್ಟಿಗೇಷನ್ ಕಮೆಂಟ್ಸ್ ಮಾಡಲಿಕ್ಕೆ ಸಾಕು ಅಷ್ಟೇ ಹೇಳಿದ್ರು ಅವರು. ಓಕೆ, ಬಟ್ 14 ಸೈಟ್ಗಳ ವಿಚಾರದಲ್ಲಿ ಅದು ಲೀಗಲ್ ಆಗಿ ಇದೆ ಅನ್ನುವಂಥದ್ದು ಅಭಿಪ್ರಾಯ. ಹೌದು. ಓಕೆ, ಅರುಣ್ ಸರ್, ಅವರು ಈಗ ನೀಡಿರುವಂಥ ವಾಪಸ್ ಮಾಡಿರುವಂಥ ಸೈಟ್ ಏನಿದೆ ಅದು ಲೀಗಲ್ ಆಗಿತ್ತು, ಅದನ್ನು ಕೊಟ್ಟಿದ್ದಾರೆ. ಕೊಟ್ಟಿರುವ ನಂತರ ಹಗರಣ ಸಾಬೀತಾಯಿತು ಅಂತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಅವರ ಮುಂದಿನ ನಡೆ ಉತ್ತಮವಾಗಿದೆ ಅನ್ನುವಂಥದ್ದು ಅಭಿಪ್ರಾಯ. ಈ ಮೂಡ ಹಗರಣದ್ದು ವಿಷಲ್ ಬ್ಲೋವಿಂಗ್ ಆಗಿರುವಂಥದ್ದು 8 ಮೇ 2023ರಲ್ಲಿ, ಇತ್ತೀಚೆಗಲ್ಲ. ಅದನ್ನು ನಾನು ಕಳೆದ ಇದರಲ್ಲಿ ಹೇಳಿದೆ. ಎಂ ಜಿ ಮಹೇಶ್ ಆಗಿನ BJPಯ ರಾಜ್ಯದ ಮುಖ್ಯ ವಕ್ತಾರರು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಘಂಟಾಘೋಷವಾಗಿ ಹೇಳಿದರು. ತದನಂತರ ನೀತಿ ಸಂಹಿತೆ ಬಂತು, ಅದು ಮುಂದುವರಿತು. ತದನಂತರ ಯಾರು ಪ್ರೈವೇಟ್ ಪಾರ್ಟೀಸ್ ಇದ್ದಾರೋ ಅವರು ಕೋರ್ಟಿಗೆ ಇದೇ ಕೇಸನ್ನು ಸರಿಯಾಗಿ ಎಸ್ಕಲೇಷನ್ ಮಾಡಿಕೊಂಡು ಲೋಕಾಯುಕ್ತ ಅದರೆಲ್ಲ ಹೋಯಿದ್ರು. ಸಪೋರ್ಟ್ ಬರಲಿಲ್ಲ, ಯಾಕಂತ ಹೇಳಿ ಸಿದ್ದರಾಮಯ್ಯ ಗೌರ್ಮೆಂಟ್ನ ಪ್ರಭಾವ ಇತ್ತೇನೋ. ನಂತರ ಗವರ್ನರ್ ಹತ್ರ ಹೋಯ್ತು. ಇದೆಲ್ಲ ನಮ್ಗೆ ಗೊತ್ತಿರುವಂಥ ವಿಷಯ. ಈಗಿದೀಗ ಏನು ಅಂತ ಹೇಳಿದರೆ, ಈ 14 ಸೈಟ್ಗಳು ಏನು ವಿವಾದಾತ್ಮಕವಾಗಿರುವಂಥದ್ದಿತ್ತು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕಳೆದ ವರ್ಷನೇ ಇದನ್ನು ಮಾಡಬಹುದಿತ್ತು, ಅಥವಾ ಈಗಾಗಲೇ ನಮ್ಮ ಪತ್ರಕರ್ತ ಮಿತ್ರರಾಗಿರತಕ್ಕಂತಹ ಜಿತೇಂದ್ರ ಅವರು ಹೇಳಿದ ಪ್ರಕಾರ ಅದನ್ನೊಂದು ಪರಾಮರ್ಶೆಗೆ ಕಳಿಸಬಹುದಿತ್ತು. ಇದೇನೋ ಒಂದು ಇದರ ಮೇಲುಗಡೆ ಒಂದು ಲಾಂಛನ ಬಂದಿದೆ, ನಾನು ಒಂದು ಗುಲಗುಂಜಿಯಷ್ಟು ಕೂಡ ಕಪ್ಪು ಚಕ್ಕೆಯನ್ನು ಹೊತ್ತುಕೊಂಡವನಲ್ಲ, ಆದ್ದರಿಂದ ನಾನು ಸ್ಪಷ್ಟವಾಗಿದ್ದೀನಿ, ಈ ಒಂದು ವಿಷಯ ಬಂದಿದೆ, ಆದ್ದರಿಂದ ಇದನ್ನು ವಾಪಸ್ ಮರುಪರಿಶೀಲನೆಗೆ ಅಥವಾ ಎಕ್ಸ್ಪರ್ಟ್ ಒಪಿನಿಯನ್ ಅಥವಾ ಕಾನೂನಿನ ಒಂದು ಒಪಿನಿಯನಿಗೆ ಕಳಿಸ್ಬೋದಿತ್ತು. ಕಳಿಸಿಕೊಂಡು ಅದು ಸರಿ ಇದ್ದರೆ ನಾನು ಪುನಃ ಸ್ವೀಕಾರ ಮಾಡ್ತೀನಿ, ಇಲ್ಲಿದ್ರೆ ಅದರ ಏನು ಪರಿಮಿತಿಯಲ್ಲಿ ಅದರಲ್ಲಿ ಏನೇನಾಗಬೇಕು ಅದನ್ನೆಲ್ಲ ನಾವು ಮಾಡೋಣ ಅನ್ನುವಂಥದ್ದು ಇತ್ತು. ಆದರೆ ಏನು ಹೇಳಿದರು, 62 ಕೋಟಿ ಕೊಡ್ರಿ, ಅದರ ಅಹಂಕಾರ ಬಂದುಬಿಡ್ತು ಅಲ್ಲಿಗೆ. ಇದೇ ಅಹಂಕಾರವೇ ಇವತ್ತು ಸಿದ್ದರಾಮಯ್ಯರವರನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಪಾದಯಾತ್ರೆ ನಡೆಯಿತು, ಹೋರಾಟ ನಡೆಯಿತು, ರಸ್ತೆ ತಡೆ ನಡೆಯಿತು, ಎಲ್ಲವೂ ನಡೆಯಿತು. ಆದರೆ ತಮ್ಮ ಅಹಂಕಾರವನ್ನು ಮಾತ್ರ ಬಿಟ್ಟಿರಲಿಲ್ಲ ಸಿದ್ದರಾಮಯ್ಯನವರು. ಆದರೆ ಇವತ್ತು ಆ 14 ಸೈಟನ್ನು ವಾಪಸ್ ಕೊಟ್ಟರು. ಆ ವಾಪಸ್ಸು ಕೊಡುವಂಥದ್ದು ಯಾಕೆ ಬಂತು ಅಂತ ಹೇಳಿದರೆ, ಇಲ್ಲಿಗೆ ಆ ಪ್ರಕರಣ ಮುಗೀತು ಅಂತಲ್ಲ. ಉದಾಹರಣೆಗೆ ಕದ್ದ ಮಾಲನ್ನು ಕಳ್ಳ ವಾಪಸ್ ಕೊಟ್ಟರೆ ಪ್ರಕರಣ ಅಲ್ಲಿಗೆ ಮುಗಿದು ಹೋಗೋದಿಲ್ಲ. ಅಲ್ಲಿ ಮಾಡಿರತಕ್ಕಂಥ ಅಪರಾಧ ಹಾಗೆ ಉಳಿಯುತ್ತೆ, ಅದರ ತನಿಖೆ ಖಂಡಿತವಾಗಿ ನಡೆಯುತ್ತೆ. ಆ ತನಿಖೆ ನಡೆದುಕೊಂಡು ಅದರದ್ದು ಏನು ಅದರ ಅಂಶ ಇದೆ ಅದು ಇನ್ನು ಬಿತ್ತರವಾಗಬೇಕಷ್ಟೇ. ತನಿಖೆಗೆ ಮುಖ್ಯವಾಗಿ ಸಿದ್ದರಾಮಯ್ಯನವರು ಸಹಕರಿಸಬೇಕಿತ್ತು. ಅದರ ಬದಲಿಗೆ ಗವರ್ನರ್ ಮೇಲೇ ಎತ್ತಿ ಹಾಕ್ಕೊಳ್ಳಿಕ್ಕೆ ಹೋದರು. ಇದು BJPಯ ಇದು ಕಾಟ ಅಥವಾ BJP ಮಾಡಿರುವಂಥದ್ದು. ಈಗಾಗಲೂ ಕೂಡ ಮನೋರಾಜ್ ಸರು ಅದನ್ನೇ ಹೇಳಿದರು, ಇದು BJPಯ ಒಂದು ರಾಜಕೀಯ ದ್ವೇಷದ ರೀತಿಯಲ್ಲಿದೆ ಅನ್ನುವಂಥದ್ದು. ನಾನು ಹೇಳುವಂಥದ್ದು, ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದರು, ರಾಜಕೀಯದಲ್ಲಿ ನೈತಿಕವಾಗಿ ಹೇಗಿರಬೇಕು ಅಂತ ಪಾಠ ಮಾಡಿದರು. ಈ ಪಾಠ ತಾನು ಮಾಡಿದ ಪಾಠದಂತೆಯೇ ನಡೆದುಕೊಳ್ಳಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಇವರು ತಪ್ಪಿಲ್ಲ ಅಂತ ಇವರಿಗೆ ಅನಿಸಿದರೆ, ಆದರೆ ಈ ತನಿಖೆ ಅಥವಾ ಇಲ್ಲಿ ಆಗಬೇಕಾಗಿರತಕ್ಕಂಥ ಏನು ಕಾರ್ಯಗಳು ಅದನ್ನು ಮುಗಿಸಬೇಕು. ಒಂದು ಸಂಶಯ ಬಂದಿದೆ, ಅದನ್ನು ಸರಿಯಾಗಿ ನಯವಾದ ರೀತಿಯಲ್ಲಿ ಮಾಡಬೇಕು ಅಂತ ಯಾಕೆ ಬರಲಿಲ್ಲ? ಯಾಕಷ್ಟು ಉದ್ದಟತನದಿಂದ ನಿಂತ್ಕೊಂಡ್ರು? ಈ ಅಹಂಕಾರನೇ ಇವತ್ತು ಅವರನ್ನು ಕೆಳಕ್ಕೆ ಇಳಿಸುವಂತಹ ಕಾರ್ಯ BJPಗಿಂತಲೂ ಜಾಸ್ತಿ ಶಿಶನ್ ಕಾಂಗ್ರೆಸ್ನೊಳಗೆ ನಡೀತಾ ಇದೆ. ಯಾವ ಮುಖ್ಯಮಂತ್ರಿ ನೆಕ್ಸ್ಟ್ ಆಗಬೇಕು ಅನ್ನುವಂಥ ದೊಡ್ಡ ರೀತಿಯಲ್ಲಿ ಚರ್ಚೆನೇ ಇವಾಗ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು, ಬೇರೆ ಏನೂ ಆಗ್ತಾ ಇಲ್ಲ. ಆದರೆ ಹೇಳಿದಂತೆ 40 ವರ್ಷದವರೆಗೆ ನಮಗೆ ಲವಲೇಶವು ಚುಕ್ಕಿ ಇರಲಿಲ್ಲ, ಕಪ್ಪು ಚುಕ್ಕಿ ಇರಲಿಲ್ಲ, ಹಾಗೇನಿಲ್ಲ. ಸಿದ್ದರಾಮಯ್ಯನವರ ಮೇಲೆ ಒಟ್ಟಿಗೆ 2013 ನಂತರ 18ರವರೆಗೆ ಒಂದು 50-60 ಕೇಸುಗಳು ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದೆ. ಅದರಲ್ಲಿ 50 ಕೇಸ್ಗಳಿಗೆ ತಲೆನೇ ಹಾಕ್ಲಿಕ್ಕೆ ಹೋಗಲಿಲ್ಲ ಲೋಕಾಯುಕ್ತರು. ಹೀಗಿರತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ನಾನು ತಪ್ಪೇ ಮಾಡಲಿಲ್ಲ ಅಂತ ಹೊರಟಂತಹ ಸಿದ್ದರಾಮಯ್ಯನವರಿಗೆ ಈ ಸಂಕಷ್ಟದ ಸ್ಥಿತಿ. ನನಗೆ ಒಬ್ಬ ಸಿದ್ದರಾಮಯ್ಯ ಅನ್ನೋದಕ್ಕಿಂತಲೂ ಇಡೀ ಕರುನಾಡಿನ ಜನತೆಯ ಇಷ್ಟೊಂದು ಟೈಮನ್ನು ವೇಸ್ಟ್ ಮಾಡಿದರು. ಈ ಕೆಲಸವನ್ನು ಮೊದಲೇ ಮಾಡಿದ್ದಿದ್ರೆ ಚೆನ್ನಾಗಿ ಇವರು ಗೌರ್ಮೆಂಟ್ ನಡೆಸುವಂಥದ್ದು, ಸರ್ಕಾರ ನಡೆಸುವಂಥದ್ದು ಎಲ್ಲ ಮಾಡ್ಬೋದಿತ್ತು ಅನ್ನುವಂಥದ್ದು ಒಂದು ದುಃಖ ಮಾತ್ರ. ನಮ್ಮ ಕರುನಾಡಿನ ಜನತೆಯ ಇಷ್ಟೊಂದು ಶಕ್ತಿಯನ್ನು ಕೇವಲ ಒಂದು 14 ಸೈಟಿಗೆ, ನಮ್ಮ ಜಿತೇಂದ್ರ ಅವರು ಆಗ ಹೇಳಿದರು, ಅವರಿಗೆ ಆ 14 ಸೈಟುಗಳು ದೊಡ್ಡ ವಿಷಯನೇ ಅಲ್ಲ ಅನ್ನುವಂಥದ್ದು, ತೃಣಕ್ಕೆ ಸಮಾನ ಅನ್ನುವಂಥದ್ದು. ಖಂಡಿತ ಇಂಥ ತೃಣಕ್ಕೆ ಸಮಾನವಾಗಿರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ನೋಡಿದ್ರಲ್ಲ, ಎಷ್ಟೊಂದು ದುಃಖವಾಗುತ್ತೆ. ಓಕೆ ಜಿತೇಂದ್ರ ಸರ್, ಈಗಾಗಲೇ ಈ
ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವಂಥ ಮಾತಿದೆ. ಆ ವಿಚಾರವಾಗಿ ಬಿಜೆಪಿಯವರು ಕೂಡ ಈ ಒಂದು ಹಗರಣವನ್ನ ಪ್ರಮುಖವಾಗಿ ಮೇಲೆತ್ತಿರುವಂಥದ್ದು. ಬಟ್ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಮನೋರಾಜ್ ಹೇಳೋ ಥರ ಅಲ್ಲಿ ಬೆಂಕಿನೇ ಇಲ್ಲ, ಬದಲಾಗಿ ಬಿಜೆಪಿಯವರು ಹೊಗೆಯನ್ನು ಹಾಕ್ತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಅದು ಕಾಣಿಸ್ತಾ ಇದೆ ಹೊಗೆ ಅನ್ನುವಂಥದ್ದು. ಪ್ರಮುಖವಾಗಿ ನೋಡ್ತಾ ಹೋದ್ರೆ ಅಲ್ಲಿ ಹಗರಣಗಳೇ ನಡೆದಿಲ್ಲ, ಅಲ್ಲಿ ಬೆಂಕಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಬೆಂಕಿಯೇ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಇವರ ಮುಖ್ಯಮಂತ್ರಿ ಸ್ಥಾನವನ್ನು ಉರುಳಿಸ್ಲಿಕ್ಕೆ ಈಗ ಮಾಡಿದ ಪ್ರಯತ್ನ ಬೆಂಕಿಯೇ ಇಲ್ಲ ಆ ರೀತಿ. ಯಾಕೆಂದ್ರೆ ಎಲೆಕ್ಷನ್ಗಿಂತ ಮುಂಚೆಯೇ ಈ ಪ್ರಕರಣದ ಬಗ್ಗೆ ಚರ್ಚೆಗಳಾದ್ದರಿಂದ ತದನಂತರದಲ್ಲಿ ಏನು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆಗಳಾದ ನಂತರ ಅದಾದ ಮೇಲೆ ಹೀಗೆ ಕೇಜ್ರಿವಾಲ್ ಚರ್ಚೆಗಳು ಹೀಗೆ ಆದ ನಂತರ ಮತ್ತೆ ಸಹಜವಾಗಿ ಒಂದು ಸಿದ್ದರಾಮಯ್ಯರನ್ನ ಒಂದು ಅಲ್ಲಿ ದಿಲ್ಲಿ ಆಯಿತು, ಅಂದರೆ ಜಾರ್ಖಂಡ್ನಲ್ಲಿ ಆಯಿತು ನೋಡಿದ್ರಿ, ಆಮೇಲೆ ದಿಲ್ಲಿಯಲ್ಲಿ ಆಯಿತು, ಇಲ್ಲಿಯೂ ಏನಾದರೂ ಮಾಡಲಿಕ್ಕೆ ಆಗ್ತದಾ ಎನ್ನುವಂಥ ವಿಚಾರ ಚರ್ಚೆಗಳನ್ನು ಒಂದು ವೇಳೆ ಆದರೆ ಕಾಂಗ್ರೆಸ್ಸಿನ ಒಳಗಿದ್ದವರೇ CM ಆಕಾಂಕ್ಷಿಗಳು ಈ ಸಂದರ್ಭದಲ್ಲಿ ಅವರನ್ನು ಬೆಂಬಲಿಸದೇ ಇದ್ದರೆ ಅನಾಯಾಸವಾಗಿ ನಮಗೆ ಸಿಗ್ಬೋದಾ ಎನ್ನುವಂಥ ಒಂದು ರಾಜಕೀಯ ತಂತ್ರವು ನನಗೆ ಇದರಲ್ಲಿ ಮೇಲ್ನೋಟದಲ್ಲಿ ಕಾಣ್ತದೆ. ಅಂದರೆ ಆ ಹಗರಣವನ್ನು ಮೇಲೆತ್ತು ಅಲ್ಲಿ, ಅಂದರೆ ಹಗರಣವನ್ನು ಹುದುಗಿದ್ದು ಹೋದಂಥ ಹಗರಣವನ್ನು ಮೇಲೆತ್ತಿ ಅದನ್ನು ಬಳಸಿಕೊಳ್ಬೋದಾ ರಾಜಕೀಯಕ್ಕೆ ಎನ್ನುವಂಥದ್ದನ್ನು BJPಯ ಹೈಕಮಾಂಡ್ ಅಥವಾ ಇಲ್ಲಿವರು ಆಲೋಚನೆ ಮಾಡಿರುವುದು ಸಹಜ. ಆದರೆ ಅಲ್ಲಿ ಬೆಂಕಿಯ ಕಿಡಿಗಳಿದ್ದು, ಆದ್ದರಿಂದ ಇದೊಂದು ಒಂದು ಪ್ಲ್ಯಾನ್ ಮಾಡಿ ಅದನ್ನು ಮೇಲೆತ್ತಿದ್ದಾರೆ. ಈ EDಯನ್ನು ಕೂಡ ಅದೇ ಕಾರಣಕ್ಕಾಗಿ ಅವರು ಬಿಟ್ಟಿದ್ದಾರೆ. ಅಂದರೆ ಪ್ರತಿ ಸಾರಿ ಕೂಡ ಏನು ಅಲ್ಲಿಯ ತನಿಖೆಗಳು ಅವರ ಕೈಗೆ ಸಿಗದಿರುವಾಗ EDಯವರು ಅದನ್ನು ಸಣ್ಣ ಅಂದರೆ ಬಾಲದ ಮೂಲಕ ಇವರು ಹೇಳಿದಾಗೆ ಎಂಟ್ರಿಯಾಗಿ ಅದ ನಂತರ ಅದನ್ನು ಅಲ್ಲಿ ಏನು ಹೇಳಿದರೆ ಅವರಲ್ಲಿ ಅವಕಾಶ ಇರ್ತದೆ ಬಂಧಿಸಲಿಕ್ಕೆ. ಏನು ಹೇಳಿದರೆ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಎನ್ನುವಂಥದ್ದು, ಅಥವಾ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ EDಯ ಮೂಲಕ ಅವರನ್ನು ಬಂಧಿಸುವ ಸಾಧ್ಯತೆಗಳು ಅದರಲ್ಲಿ ಕಾಣ್ತದೆ. ಅದರ ಜೊತೆಯಲ್ಲಿ ಇಡಿ ಅಗತ್ಯತೆ ಇದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಸಂಬಂಧ ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಏನು ಹೇಳಿದ್ರೆ ಇವರು ಸೈಟನ್ನು ವಾಪಸ್ ಕೊಟ್ಟಿರೋದ್ರಿಂದ ಅಲ್ಲಿ ಕೃತ್ಯ ನಡೆದೇ ಇಲ್ಲ ಅಂತ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರು ಸುಳ್ಳು ದಾಖಲೆ ನೀಡಿ ಭೂಸ್ವಾಧೀನವನ್ನ ಏನೋ ಮಾಡ್ಕೊಂಡಿದ್ದಾರೆ ಎನ್ನುವಂತಹದ್ದು ಅದು ಕೂಡ ಅಲ್ಲಿ ಏನು ದೊಡ್ಡ ಆರೋಪ ಇದೆ. ಹಾಗಾಗಿ ತನಿಖೆ ನಡೆಸಲಿಕ್ಕೆ ಅಲ್ಲ ಅದು ಬರ್ತದೆ, EDಗೆ ಬರ್ತದೆ ಅಂತ ಇದು. ಅದನ್ನು ಈ ವಿಚಾರವನ್ನು EDಯ ದೊಡ್ಡ ಅಧಿಕಾರಿಯೊಬ್ಬರೇ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಅಂದರೆ ತನಿಖೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು. ಯಾಕೆ ಹೇಳಿದ್ರೆ ಅಲ್ಲಿ ಏನು ಸುಳ್ಳು ದಾಖಲೆಗಳನ್ನೆಲ್ಲ ನೀಡಿ ಭೂಸ್ವಾಧೀನವನ್ನು ಮಾಡ್ಕೊಂಡಿರೋದ್ರಿಂದ ಅದು ಯಾಕಾಗಿ ಮಾಡಿಕೊಂಡ್ರು, ಅದರ ಹಿಂದೆ ಏನಾದರೂ ನಡೀತಾ ತನಿಖೆಯನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ಅದೊಂದು ಸಾಧ್ಯತೆಗಳು ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ED ಮತ್ತೆ ಸಾಧ್ಯತೆಗಳನ್ನು ಸೃಷ್ಟಿ ಮಾಡ್ಬೋದು ಅಂತ ಮತ್ತೆ. ಹಾಗಾಗಿ ಇಲ್ಲಿ EDಯವರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅವರನ್ನು ಲೋಕಾಯುಕ್ತ ಯಾಕೆ ಹೇಳಿದರೆ ಇಲ್ಲಿ EDಯನ್ನು ಯಾಕೆ ಬಳಸ್ತಾ ಇರೋದು, ಲೋಕಾಯುಕ್ತ ಹೇಳಿದಾಗೆ ಒಂದು ಕಾಲದಲ್ಲಿ ಲೋಕಾಯುಕ್ತವನ್ನೇ ಮುಚ್ಚಿದವರು ಸಿದ್ದರಾಮಯ್ಯ. ಆಮೇಲೆ ಅದನ್ನು ACBಯನ್ನು ಒಂದು ತಂದು ಅಲ್ಲಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ಅಲ್ಲಲ್ಲಿ ಅವರಿಗೆ ಅಂದರೆ ACBಯನ್ನು ಮಾಡಿದ್ರು. ಮತ್ತು ಕೋರ್ಟ್ ಕೂಡ ಹೇಳಿತು ACB ಬೇಡ ಅಂತ, ಲೋಕಾಯುಕ್ತಕ್ಕೆ ಅನಿವಾರ್ಯವಾಗಿ ಶಕ್ತಿ ತುಂಬಬೇಕಾಯಿತು. ಒಂದು ವೇಳೆ ಸಿದ್ದರಾಮಯ್ಯ ಯಾವ ರೀತಿ ಆಲೋಚನೆ ಮಾಡ್ತಾ ಹೇಳಿದ್ರೆ ಲೋಕಾಯುಕ್ತ ಅವರ ಮೇಲೆ ತುಂಬ ಕೇಸ್ಗಳಿದ್ದಾಗ ಅದು ಕಿರಿಕಿರಿ ಆಗ್ತದೆ ಅಂತ ಆದರೆ ಆ ಲೋಕಾಯುಕ್ತನೇ ಮುಚ್ಚುವ ಅಂದರೆ ಆಡಳಿತ ನಡೆಸಲಿಕ್ಕೆಲ್ಲ, ಅಂದರೆ ಅದರಲ್ಲಿ ಜೆನ್ವಿನ್ ಎಷ್ಟು ಕೇಸ್ಗಳು ಇರ್ತದೋ ಎನ್ನುವುದಕ್ಕಿಂತ ಉಪದ್ರ ಮಾಡಲಿಕ್ಕೆ ಮಾಡ್ತಾರಂತಾದರೆ ಆ 5 ವರ್ಷಗಳ ಕಾಲ ಏನು ರಾಜ್ಯ ಒಂದು ಸುಗಮವಾಗಿ ನಡೆಸಬೇಕಂತಾದರೆ ಅಂಥದ್ದನ್ನೇ ಬೇಡ, ಆಗಾಗ ಬಂದು ಕಿರುಕುಳ ಕೊಡುವಂಥದ್ದು ಎಂಬುದಷ್ಟು. ಒಂದು ವೇಳೆ ಇವರು ಆ್ಯಕ್ಚುಲಿ ಈ ಸಿದ್ದರಾಮಯ್ಯನ ಒಂದು ಆಡಳಿತದ ಶೈಲಿ ನೋಡಿದರೆ ನನಗನ್ನಿಸ್ತದೆ ಇವರು ಪ್ರಧಾನಮಂತ್ರಿ ಆಗುವಂಥ, ಅಂದರೆ ಎಲ್ಲ ಒಂದು ಅವರ ಆಡಳಿತ ಚಿಂತನೆ ಅಂದರೆ ಆಗದಿದ್ದನ್ನು ಬಗ್ಗು ಬಡಿಯುವಂಥದ್ದು, ಬೇಕಾದ್ದನ್ನು ತಮಗೆ ಬೇಕಾದದ್ದನ್ನು ಎಲ್ಲವನ್ನು ಒಂದು ಸೃಷ್ಟಿ ಮಾಡಿಕೊಂಡು ಒಂದು ಬಡ ಹಿಂದುಳಿದ ವರ್ಗದವರನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೇವೆ ಅನ್ನುವಂಥ ವಿಷನನ್ನು ಒಂದು ರೀತಿಯ ಸರ್ವಾಧಿಕಾರ ಅಂತ ಹೇಳ್ಬೋದು. ಅದರ ಲಿಮಿಟ್ ಇದಿದೆ, ಅಂದರೆ ಗೆರೆ ಸರ್ವಾಧಿಕಾರ ಮತ್ತು ಒಳ್ಳೆ ದಕ್ಷ ಆಡಳಿತದ ಮಧ್ಯೆ ಒಂದು ಸಣ್ಣ ಲಿಮಿಟ್ ಇದೆ. ಆ ಮಧ್ಯದಲ್ಲಿ ಸಿದ್ದರಾಮಯ್ಯ ಬರೋದ್ರಿಂದ ಅವರೊಂದು ಪ್ರಧಾನಿಯಾಗುವ
ಒಂದು ಒಳ್ಳೆಯ ಸಾಧ್ಯತೆ ಇತ್ತು. ಅದೇ ರೀತಿಯಲ್ಲಿ ಲೋಕಾಯುಕ್ತವನ್ನು ಕೂಡ ಅವರು ಒಂದು ಹಂತಕ್ಕೆ ತಂದು ನಿಲ್ಲಿಸಿದರು. ಇದೀಗ ಅದೇ ಲೋಕಾಯುಕ್ತದಲ್ಲಿ ತನಿಖೆ ಆಗ್ತಾ ಇದೆ. ಆದರೂ ಕೂಡ ಲೋಕಾಯುಕ್ತ ಸ್ವತಂತ್ರ ಹೇಳಿದ್ರು ಕೂಡ ಮೊದಲಿನಷ್ಟು ಪ್ರಬಲವಾಗಿಲ್ಲದೆ ಇರುವುದರಿಂದ ಕೇಂದ್ರ ಅಥವಾ ತನಿಖೆಯನ್ನು ಬಿಗುಗೊಳಿಸಲಿಕ್ಕೆ ಇಡಿಯ ಮೂಲಕ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ ಓಕೆ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಸರ್, ತಮ್ಮ ಧ್ವನಿ. ಹಲೋ ಎಸ್, ಹೇಳಿ ಸರ್. ತಮ್ಮ ಧ್ವನಿ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ 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 ಓಕೆ, ಧನ್ಯವಾದ. ಮನೋಜ್ ಸರ್, ಈಗಾಗಲೇ ಹೈಕೋರ್ಟ್ ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಆದೇಶದ ಬಳಿಕವೂ ಕೂಡ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನುವಂಥದ್ದು ಕುರಿತಾಗಿ ಗೌಪ್ಯವಾಗೇ ಇತ್ತು. ಯಾಕೆ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಹೋಗಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾವುದೇ ಹಗರಣಗಳು ಆಗೇ ಇಲ್ಲ ಅಂತ ಆದರೆ, ಅಥವಾ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ ಅಂತ ಆದರೆ ನೋಡಿ, ಇದರಲ್ಲಿ ನೀವು ಒಂದು ಇಂಡಿವಿಜುವಲ್ ಒಂದು ಅಫೆನ್ಸ್ ಆಗಿ ಅವರ ಮೇಲೆ ಒಂದು ಆ್ಯಂಗಲ್, ಇನ್ನೊಂದು ಪೊಲಿಟಿಕಲ್ ಆ್ಯಂಗಲ್, ಈ ಎರಡು ಆ್ಯಂಗಲ್ ಅಲ್ಲಿ ನೋಡ್ಕೊಳ್ಬೇಕು. ಈಗ ಇಂಡಿವಿಜುವಲ್ ಆಗಿದ್ರೆ ಅದೊಂದು ಬೇರೆ. ಈಗ ಇವರು CM ಆಗಿದ್ದಾರೆ, ಒಂದು ಪೊಲಿಟಿಕಲ್ ಆ್ಯಂಗಲ್ ಡಿಸ್ಟೆಬಿಲೈಸ್ ಮಾಡುವಂಥದ್ದಿತ್ತೆ, ಆಗ ಬೇರೆಯವರ ಎಲ್ಲ ಹತ್ರ ಚರ್ಚೆ ಆಗ್ತದೆ. ಇಟ್ ವಿಲ್ ನಾಟ್ ಬಿ ಒನ್ ಇಂಡಿವಿಜುವಲ್, ಒಬ್ಬ ಡಿಸಿಷನ್ ತಗೊಳ್ಳೋದಲ್ಲ. ಆಗ ಕೆಲವೊಂದು ಒಪಿನಿಯನ್ ಹೋಗಿಂತಿರ್ಬೋದು, ಕೆಲವು ಹೋಗೋದಿರ್ಬೋದು, ಇನ್ನೂ ಹೋಗ್ಬೋದು. ಈಗ ನಮಗೆ ಅವ್ರು ಹೋಗಿಲ್ಲ ಅಂತ ಅನಿಸ್ತಾ ಇದೆ, ಕಾಣ್ತಾ ಉಂಟು. ವಾಟ್ ಎವರ್ ಸೆಡ್ ಅಂಡ್ ಡನ್. ಈಗ ನೀವು ಹೇಳಿದ, ಈಗ ಇವರಿಬ್ರು ಹೇಳಿದಾಗೆ, ನನ್ನ ತಜ್ಞ ಮಿತ್ರರು ಹೇಳಿದಾಗೆ, ಸುರಿಗೆ ಕೊಡ್ತಿದ್ರು ಕೂಡ ಆಫೆನ್ಸ್ ಈಸ್ ಆಫೆನ್ಸ್, ನೆನಪಿಟ್ಕೊಳ್ಳಿ. ಇಫ್ ದೇರ್ ವಾಸ್ ಎನ್ ಇಲ್ಲಿಗ್ಯಾಲಿಟಿ, ಕರಪ್ಷನ್ ಇತ್ತು, ಅದು ವಾಪಸ್ ಕೊಟ್ಟ ತಕ್ಷಣ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತನಿಖೆ ಮಾಡಲಿಕ್ಕೆ ಇದೆ. ಅದು ವಾಪಸ್ ಕೊಟ್ಟರು ಅಂತ ಹೇಳಿದ ತಕ್ಷಣ ಅದು ಆಫೆನ್ಸ್ ಹೋಗಲ್ಲ, ನೆನಪಿಟ್ಕೊಳ್ಳಿ. ಅದು ಯಾರದೇ ಕೇಸ್ ಇರಲಿ, ಯಾವ ಪಾರ್ಟಿ, ಯಾರೇ ನೈತಿಕತೆ ಹೇಳ್ತೇನೆ ನಾನು, ಅದು ಇದ್ರೆ ಇದು ವಿಷಯ ಬೇರೆ. ನೈತಿಕತೆ ಇದ್ದದಕ್ಕೆ ಕೊಟ್ಟದ್ದು. ಈಗ ನೈತಿಕತೆ ಮಾತಾಡೋದಿದ್ರೆ ಅದು ಬೇರೆ ಬೇರೆ ಉಂಟು, ಅದು ವಿಷಯ, ಅದು ಬಿಡುವ. ಈ ಕ್ವಶನ್ ಆಫ್ ಲಾ. ಈಗ ಇದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತು ಅಂತ ತಕೊಳ್ಳಿ, ಲೋಕಾಯುಕ್ತದ್ದು ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ತಪ್ಪು ಮಾಡಿಲ್ಲ ಅಂತೇಳಿ ಹೊರಗೆ ಬಂತು. ಇಡಿ ಆಟೋಮೆಟಿಕ್ ಹೊರಗೆ, ಇಡಿ ಇಂಡಿಪೆಂಡೆಂಟ್ ಆಗಿ ಬರುವುದೇ ಅಲ್ಲ. ಅಲ್ಲಿ ಈ ಲೋಕಾಯುಕ್ತದ ಕೇಸಲ್ಲಿ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಇಡಿ ಕೇಸು ಕ್ಲೋಸ್ ಆಗ. ದಟ್ ಈಸ್ ದ ಪೊಸಿಷನ್ ಆಫ್ ಲಾ. ಗೊತ್ತಾಯ್ತಾ ನಿಮ್ಗೆ? ಅದಕ್ಕೆ ಪ್ರಿಡಿಕಾ ಕೇಸ್ ಇದ್ರೆ ಮಾತ್ರ ಅವರಿಗೆ. ಅಲ್ಲಿ ಇವ್ರು ಏನ್ ಮಾಡ್ತಾರೆ, ಮನಿ ಲಾಂಡ್ರಿಂಗ್ ಆಗಿದಾ ಇಲ್ವಾ, ಮಿಕ್ಕಿದೆಲ್ಲ ಲೋಕಾಯುಕ್ತರು ನೋಡ್ತಾರೆ. ಅದಕ್ಕೆ ರಿಪೋರ್ಟ್, ಅದು ಈಗ ಕೋರ್ಟ್ ಮಾನಿಟರ್ ಆಗಿದೆ. ಈಗ ಕೋರ್ಟ್ ನಲ್ಲಿ ಇದೆ. ಅವರು ಪ್ರೈವೇಟ್ ಕಂಪ್ಲೇಂಟ್ ಹಾಕಿದ್ದು, ಕೋರ್ಟ್ನವರು ಆದೇಶ ಮಾಡಿ ತನಿಖೆ ಮಾಡಿ ನನಗೆ 3 ತಿಂಗಳಲ್ಲಿ ವರದಿ ಕೊಡಿ ಅಂತ ಹೇಳಿದ್ದಾರೆ. ಈಗ ಇದು ನೋಡಿ, ಇದರ ಒಟ್ಟಿಗೆ ಇಡಿಗೆ ಕಂಪ್ಲೇಂಟ್ ಕೊಟ್ಟವರು ಹೋಗಿ ಹೇಳ್ತಾರೆ ಅಂತದ್ದು, ನನಗೆ ಲೋಕಾಯುಕ್ತದ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅದಕ್ಕೋಸ್ಕರ ನಾನು ಇಡಿಗೆ ಹೇಳಿದೆ. ಸೊ ಇದೆಲ್ಲ ಸಬಾಟೇಜಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಉಂಟು. ಸಿಬಿಐ ಮೇಲೂ ಕೂಡ ನಂಬಿಕೆ ಇಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿ ಅದಕ್ಕೆ ಅವರು ಇದು ಹೊರಗೆ ಇಟ್ಟಿದ್ದಾರೆ ಅವರನ್ನು. ಈಗ ಡಿನೋಟಿಫೈ ಮಾಡಿದ್ದಾರೆ, ಸಿಬಿಐ ಹೊರಗೆ ನೋಡಿ. ಇಡಿ, ಸಿಬಿಐ, ಐಟಿ ಇದೆಲ್ಲ ಈಗ ಪಾರ್ಟ್ ಆಫ್ ಬಿಜೆಪಿ. SIT ನೀವು SIT ಅಲ್ಲಿ ನೀವು ಇದ್ದಾಗ, SIT ಮಾಡಿದಾಗ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿದಾಗ ನಿಮಗೆ ಅಲ್ಲಿಯೂ ಡಾಕ್ಯುಮೆಂಟ್ಸ್ ಕೊಡ್ಬೋದಿತ್ತು, ಅಲ್ಲಿ ಕೊಟ್ಟಿಲ್ಲ, ಆಯ್ತು ಬಿಡಿ, ನೀವು SIT ಅನ್ನು ನಂಬುದಿಲ್ಲ. ಈಗ ಕೋರ್ಟಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತದಲ್ವಾ, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಹೇಳುದಲ್ಲ. ಈಗ ಓನ್ಲಿ ಆನ್ ಆಂಗಲ್ ಅವರು ಹೋಗುವಂಥದ್ದು ಟು ಸ್ಟಾಲ್ ಇವ್ರದ್ದು ಸಬಾಟೇಜ್ ಅನ್ನು ಮೇನ್. ಆದರೂ ಕೂಡ ಇನ್ವೆಸ್ಟಿಗೇಷನ್ ಅವರು ನಾನು ಫೇಸೇ ಮಾಡುವುದಿಲ್ಲ ಅಂತ ಇಲ್ಲಿ ಹೇಳಿಲ್ಲ ಸಿದ್ದರಾಮಯ್ಯರು. ಈಗ ಇಡಿಗೆ ಫಾರ್ ಎಕ್ಸಾಂಪಲ್ ಅಲ್ಲಿ ಅರೆಸ್ಟ್ ಅವಶ್ಯಕತೆ ಇಲ್ಲ, ನೆನಪಿಟ್ಕೊಳ್ಳಿ. ಈ ಮುಂಚೆ CBI ಅಲ್ಲಿ ಎಷ್ಟೋ ಕೇಸಸ್ ಅಲ್ಲಿ ಅರೆಸ್ಟ್ ಮಾಡಿಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ಸ್ ಹಾಕ್ತಿದ್ರು. ಈಗ ಇಡಿ, CBI ಈಗ ಯಾವ ತರ ಫಂಕ್ಷನ್ ಆಗ್ತಾ ಇದೆ ಅಂತ ಹೇಳಿ, ಅರೆಸ್ಟ್ ಫಸ್ಟ್, ಇನ್ವೆಸ್ಟಿಗೇಷನ್ ನೆಕ್ಸ್ಟ್. ಇದರಲ್ಲಿ ಯಾವುದಾದ್ರೂ ಮನಿ ಲಾಂಡ್ರಿಂಗ್ ಅಂತೂ ಇದರಲ್ಲಿ ಎಲ್ಲಿ ಹೇಳಿಲ್ಲ. ಆದರೂ ಕೂಡ ಒಂದು ದಾಖಲೆ ಬಿಕಾಸ್ ಆಫ್ ಯಾರೋ ಒಂದು ಹೋಗಿ ಕೊಟ್ಟಿದ್ದಕ್ಕೆ ಅವರೊಂದು ECIR ದಾಖಲಿಸಿದ್ದಾರೆ, ಅದು ವಿಷಯ ಬೇರೆ. ಆದರೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿ ಇದೆ ಯಾವುದು ಲೋಕಾಯುಕ್ತದ ಮುಂದೆ. ಒಂದು ವೇಳೆ ಲೋಕಾಯುಕ್ತರು ಹೇಳಿದ್ರು ಇದರಲ್ಲಿ ಯಾವುದೇ ತಿರುಳಿಲ್ಲ ಅಂತ ಹೇಳಿದ ತಕ್ಷಣ ಇಡಿ ಕೇಸ್ ಆಟೋಮ್ಯಾಟಿಕ್ ಕ್ಲೋಸ್ ಆಗ್ತದೆ. ಅದು ಇದು ಪೊಸಿಷನ್ ಆಫ್ ಲಾ. ಇಡಿಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮರ್ಡರ್ ಕೇಸ್ ಆಯಿತು,
ಮರ್ಡರ್ ಕೇಸ್ ಮಾಡ್ಲಿಕ್ಕೆ ಒಬ್ಬರಿಗೆ 1 ಕೋಟಿ ಕೊಟ್ಟಿದ್ದಾರೆ. ಆ 1 ಕೋಟಿಯನ್ನು ಅವನು ಹೋಗಿ ಜಾಗ ತಗೊಳ್ತಾನೆ, ಬೇರೆಯವರಿಗೆ ಕೊಟ್ಟಿದ್ದಾರೆ. ಆ 1 ಕೋಟಿ ವಿಷಯದಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಗೊತ್ತಾಗ್ತದೆ, ಈ 1 ಕೋಟಿ ಬಂದಿದೆ, ಇವನು ಬೇರೆಯವರಿಗೆ ಕೊಟ್ಟಿದ್ದಾನೆ, ಅವರು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳುವಾಗ ಅದನ್ನು ಈ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇಡಿ ಎಲ್ಲಿ ಹೋಗಿದೆ, ಎಷ್ಟು ಹಣ ಇಲ್ಲಿಗಲ್ ಆಗಿ ಬಂತು ಅದನ್ನು ನೋಡ್ಲಿಕ್ಕೆ. ಇಲ್ಲಿ ಇಲ್ಲಿಗಲ್ ಆಗಿ ಹಣ ಬಂದಿದೆ ಅಂತ ಹೇಳುದು ಎಲ್ಲಿ ಇಲ್ಲ. ಇವರು ಜಾಗ ಬೇರೆಯವರಿಗೆ ಮಾರಿದ್ದಾರೆ ಅಂತ ಹೇಳುದು ಎಲಿಗೇಷನ್ಸ್ ಇಲ್ಲ. ಮನಿ ಲಾಂಡ್ರಿಂಗ್ ಅಂತ ಪ್ರಶ್ನೆ ಇಲ್ಲ. ಆದರೂ ಕೂಡ ಈಗ ಈ ಲೋಕಾಯುಕ್ತದ ಇನ್ವೆಸ್ಟಿಗೇಷನ್ ಕಮೆಂಟ್ಸ್ ಆಗಬೇಕು. 3 months ಟೈಮ್ ಕೊಟ್ಟಿದ್ದಾರೆ ಜಡ್ಜರು, ಅದರೊಳಗೆ ವರದಿ ಹಾಕಬೇಕು. ಅದರಲ್ಲಿ ಎತ್ತಿರಲಿಲ್ಲ ಅಂತ ಹೋಯ್ತು. ಮತ್ತೆ ಲೋಕಾಯುಕ್ತರನ್ನು ಕ್ಲೋಸ್ ಮಾಡಿದ್ರು ಅಂತೇಳಿ ನಮ್ಮ ಪತ್ರಕರ್ತರು ಹೇಳಿದರು, ಮಿತ್ರರು. ಲೋಕಾಯುಕ್ತದ ಕೇಸ್ ಮಾಡಲಿಕ್ಕೆ ಆಗ ಭಾಸ್ಕರ್ ರಾವ್ ಅಂತೇಳಿ ಲೋಕಾಯುಕ್ತರು ಇದ್ದದ್ದು. ಅವರ ಮಗನ ಯಾರ ಅಲ್ಲಿ ಕೂತ್ಕೊಂಡು ಆಗ ಅಲ್ಲಿ ನಡೆಸ್ತಾ ಇದ್ರು. ಲೋಕಾಯುಕ್ತ ಹಿಮ್ಸೆಲ್ಫ್ ವಾಸ್ ಸಿನ್ಸಿಯರ್ಲಿ ಕರಪ್ಟ್ ಅಂತ ಹೇಳೋದು ಒಂದು ಎಲಿಗೇಷನ್ಸ್ ಇತ್ತು. ಅದನ್ನೆಲ್ಲ ನಿಲ್ಲಿಸ್ಲಿಕ್ಕೋಸ್ಕರ ಆಗ ಅವರು ಸಪರೇಟ್ ಆಗಿ ಮಾಡಿದಂಥದ್ದು. ಆಗ ಲೋಕಾಯುಕ್ತರೇ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಇದ್ದಾಗ ಆಗ ಅದು ಕ್ಲೋಸ್ ಮಾಡಿ ಆಗ ಈ ಇನ್ನೊಂದು ಯಾವ್ದು ಹೆಸರು ಆಂಟಿ ಕರಪ್ಷನ್ ಬ್ಯೂರೋ ಸ್ಟಾರ್ಟ್ ಆಯಿತು. ಅದರ ನಂತರ ಅದು ಪ್ಯಾರಲಲ್ ಆಗಿ ಫಂಕ್ಷನ್ ಮಾಡಿತ್ತು. ಹೊಸದು ಬಂದಾಗ ಅವರು ಒಂದು ರಿಟ್ ಹಾಕಿದ್ರು, ಯಾರು ಲೋಕಾಯುಕ್ತದವರು ರಿಟ್ ಹಾಕಿ, ರಿಟ್ ಅಲ್ಲಿ ಆಯ್ತು ನೋ ಪ್ಯಾರಲಲ್ ಯು ಕಾಂಟ್ ಹ್ಯಾವ್ ಇಟ್, ಲೋಕಾಯುಕ್ತ ಇಸ್ ಎ ಸ್ಟ್ಯಾಚ್ಯುಟರಿ ಬಾಡಿ, ಆಗ ಟೆಂಪರರಿ ನೀವು ಏನಾದರೂ ಮಾಡಿರ್ಬೋದು. ದೇ ಮರ್ಜ್ ದಿಸ್ ACB ಇಂಟು ಅಲಾಂಗ್ ವಿತ್ ಲೋಕಾಯುಕ್ತ. ಅದನ್ನು ಸ್ಕ್ರಾಪ್ ಮಾಡಿಬಿಟ್ರು, ಇದನ್ನು ಉಳ್ಕೊಂಡು. ಇದು ಸಿದ್ದರಾಮಯ್ಯ ಅವತ್ತು ಇದನ್ನು ತಡೆ ಹಿಡಿದದ್ದು ಬಿಕಾಸ್ ಲೋಕಾಯುಕ್ತರೇ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರು. ಅದಕ್ಕೋಸ್ಕರ ಮಾಡಿದ್ದು. ಅದು ನೀವು ಹೇಳೋದು ಅದು ಇವ್ರು ಹೇಳೋದು. ಬಟ್ ಆಗ ಅದನ್ನು ಸ್ಟಾಪ್ ಮಾಡಿಸ್ಲಿಕ್ಕೆ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿಸಿ ಇದನ್ನು ಮಾಡಿದ್ದಾರೆ ಅಷ್ಟೇ. ನಾವು ಕೂಡ ಅದನ್ನ ಹೇಳ್ತಿದ್ದದ್ದು, ಮುಖ್ಯಮಂತ್ರಿಯವರು ಕರಪ್ಷನ್ ಅಲ್ಲಿ ಭಾಗಿಯಾಗಿದ್ದಾರೆ, ಮುಖ್ಯಮಂತ್ರಿಯನ್ನು ಕೆಳಗಿಳಿಸಿ ಅಂತ. ಕರೆಕ್ಟ್ ಅಲ್ವಾ? ಅದು ಲೋಕಾಯುಕ್ತರನ್ನು ಹೇಗೆ ಮುಗಿಸಿದ್ರು ಹಾಗೆ ಮುಖ್ಯಮಂತ್ರಿ ಪದದಿಂದ ಕೆಳಗಿಳಿದ್ರೆ ಆಯ್ತು. ಮುಖ್ಯಮಂತ್ರಿ ಪದ ಶೋಭಿತವಾಗಿರುತ್ತೆ, ಬೇರೆ ಮುಖ್ಯಮಂತ್ರಿ ಕೆಳಗಿಳಿಸಿ ಆಯ್ತಪ್ಪ. ನಿಮ್ಮ ಬಿಜೆಪಿಯಲ್ಲೇ ಎಷ್ಟೋ ಜನರ ಮೇಲೆ ಎಲಿಗೇಷನ್, ಹೀನಿಯಸ್ ಕ್ರೈಮ್, ಮರ್ಡರ್ ಕೇಸಸ್ ಅಲ್ಲಿ, ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೀರಲ್ಲ. ಅದಕ್ಕೆ ಅಲ್ಲ, ನೀವು ಬೇರೆ ಒಂದ್ ನಿಮಿಷ ಹೇಳಿ. ನಾವೆಲ್ಲ ಭ್ರಷ್ಟರು, ನಾವೆಲ್ಲ ಒಳ್ಳೆಯವರಲ್ಲ, ನೀವೇ ಒಳ್ಳೆಯವರಾಯ್ತು. ನೀವು ನಾನು ಹೇಳುದು ನಿಮ್ಮ ಪ್ರಕಾರ ನೀವು ಒಳ್ಳೆಯವರು, ನೀವು ಒಳ್ಳೆಯವರು. ಒಂದಷ್ಟು ಒಳ್ಳೆ ಜನರ ಇದರ ಅರ್ಥ ಸರ್, ಇಬ್ಬರೇ ಎರಡು ಪಕ್ಷದಲ್ಲೂ ಕೂಡ ಹಗರಣಗಳು ಅಥವಾ ಇದ್ದಾಗ ಅದಕ್ಕೆ ಹೇಳುದು ನಾನು. ನಾವು ಇಲ್ಲಿ ಮಾತಾಡುವಾಗ ಪಬ್ಲಿಕ್ ರಿಯಾಲಿಟಿ ಗೊತ್ತಾಗಿರ್ಬೇಕು, ಜಸ್ಟ್ ನಾವು ಡಿಫೆನ್ಸ್ ಮಾಡೋದಲ್ಲ. ಪವರ್ ಬಂದಾಗ ಹಣ ಅದೆಲ್ಲ ಅಲ್ಲಿ ಓಡಾಡುದು ನೋಡಿ. ಅದಕ್ಕೆ ಹೇಳಿದ್ದು ಲೇಡೀಸ್ ಬಾರ್ ಅಂತ ಆದ್ರೆ ಅಲ್ಲಿ ಜೂಜು ದಂಧೆ, ಅಲ್ಲಿ ಇವರು ಲೇಡೀಸ್ ಬಲ್ಲಲ್ಲ ಹಾಗಂತ ಡ್ಯಾನ್ಸ್ ಎಲ್ಲ ಬೈರಲ್ ಆಯ್ತಲ್ಲ. ಇಲ್ಲಿ ಕ್ರೈಮ್ ಎಲ್ಲ ನಮಗೆ, ನಾನು ಕ್ರೈಮ್ ಬೀಟ್ ಮಾಡ್ತಾ ಇರುವಾಗ ಅಲ್ಲಿ ಎಲ್ಲ ಕ್ರೈಮ್ ಮಾಡುವ ಒಂದು ಸರೌಂಡಿಂಗ್ಗಳು ಎಲ್ಲ ಅಲ್ಲಿ ಬಂದು ಸೇರ್ತಾರೆ. ಹಾಗೆ ಒಂದು ಪವರ್ ಅಂತ ಬಂದಾಗ ಆ ಪವರನ್ನು ಸೋರ್ಲಿಕ್ಕೆ ಇದು ಮಾಡಲಿಕ್ಕೆ ತುಂಬ ಅಲ್ಲಿ ಜನಗಳು ಬರ್ತಾರೆ. ಜಿತೇಂದ್ರ ಈಗ ಕೋರ್ಟ್ ಕೂಡ ನಾಗಪ್ರಸನ್ನ ಅವರು ಹೇಳಿದ್ದು, ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಅಂದ್ರೆ ಇಲ್ಲಿ ಇವರಿಗೆ ಸೈನ್ ಹಾಕಿದ್ದೇ ಬೇಕಂತ. ಈಗ ಕಳ್ಳರು ಏನಾದರೂ CCTV ಇಟ್ಕೊಂಡು ಬರ್ತಾರೆ, ಹೇಗೆ ಕದೀತಾರೆ ಅಂತ, ಹಂಗೇನು ಬರೋದಿಲ್ಲ. ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಇಲ್ಲಿ ಕಾಣ್ತಿದೆ. ಯಾಕಂದ್ರೆ ಪತ್ನಿಯ ಹೆಸರಿನಲ್ಲಿದೆ, ಆ ಸರಂಜಾಮುಗಳೆಲ್ಲ ಅವರ ಮನೆಯಲ್ಲೇ ಉಂಟು. ಯಾವುದು ಆಸ್ತಿ ಡಾಕ್ಯುಮೆಂಟ್ಸ್ಗಳು ಇರ್ಬೋದು, ಏನು ಇರ್ಬೋದು. ಇವಾಗ ಲೋಕಾಯುಕ್ತರವರು ಇವರ ಅಡಿಯಲ್ಲಿ ಕೆಲಸ ನಡೀತಿದೆ. ಅದು ನೈತಿಕವಾಗಿ ಸರಿ ಇಲ್ಲ. ಯಾಕೆ ಹೇಳ್ತಿದ್ದು, ಲೋಕಾಯುಕ್ತ ಹಾಕಿರ್ತಕ್ಕಂಥ ಸೆಕ್ಷನ್ಗಳನ್ನು ನೋಡಿದರೆ 120B, ನಿನ್ನೆ ಹೇಳಿದೆ ಅದನ್ನು. ಈ ಸೆಕ್ಷನ್ಗಳೆಲ್ಲ A1 ಆರೋಪಿಯನ್ನು ಹಂಗೆ ಇಟ್ಟು ಉಳಿದವರಿಗೆ ಮಾತ್ರ ಅದು ತಟ್ಟಬೇಕು. ಆ ರೀತಿಯ ಸೆಕ್ಷನ್ಗಳನ್ನು ಆ ರೀತಿಯ ಮುಖಾಂತರ ತನಿಖೆ ನಡೆಸ್ತೇವೆ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಎಫೆಕ್ಟ್ ಆಗುದಿಲ್ಲ. ಅದು ಈಗಲೂ ಕೂಡ ಹೇಳ್ತಾ ಇದಾರಲ್ಲ ಸಿದ್ದರಾಮಯ್ಯ ಕೂಡ, ನನ್ನ ಪತ್ನಿ ಮಾಡಿರೋದು, ಮೈದುನ ಮಾಡಿರೋದು, ಅವ್ರು ಮಾಡಿರೋದು, ನಂದು ಏನು ಪಾತ್ರ ಇಲ್ಲ. ನಾನು ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು, ನನ್ನ ಒಂದು ಸಿಗ್ನೇಚರ್ ತೋರಿಸಿ, ಒಂದು ಪತ್ರ ತೋರಿಸಿ, ಇದನ್ನೇ ಹೇಳ್ತಾ ಇರುವಂತದ್ದು. ಅಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ, ಅದು ಸಿದ್ದರಾಮಯ್ಯನವರು ಹೇಗಾದ್ರೂ ಮಾಡಿ ಸೇಫ್ ಆಗಬೇಕು. ಅವರ ಯಾವುದು ವಾಷಿಂಗ್ ಮಿಷಿನ್ ನಲ್ಲಿ ಕ್ಲೀನ್ ಆಗಬೇಕು ಅವರ ಕಳಂಕ. ಇಷ್ಟಕ್ಕೆ ಮಾತ್ರ ಅವರು ಲೋಕಾಯುಕ್ತವನ್ನು ಬಳಸಿಕೊಂಡಿದ್ದಾರೆ ಅಂತ ಈಗಷ್ಟೇ ED ಬಗ್ಗೆ ಹೇಳಿದ್ರಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಹೇಗೆ ಎಂಟರ್ ಆಗುತ್ತೆ ಅಂತ ಸ್ವಲ್ಪ ತಾವು ವಕೀಲರಿರ್ಬೋದು ಅಥವಾ ಇನ್ನಿರ್ಬೋದು, ಹೇಗೆ ಆಗಬಹುದು ಅಂತ ನೀವೊಂದ್ಸತಿ ಗಮನಿಸಬೇಕು. ಇವರ ಮೈದುನ ಯಾರು ಮಲ್ಲಿಕಾರ್ಜುನ, ಅವನು ತನ್ನ ತಂಗಿ ಕೊಡ್ತ ಪಿತ್ರಾರ್ಜಿತ ಆಸ್ತಿ ಕೊಟ್ಟದಲ್ಲ, ಗಿಫ್ಟ್ ಡೀಡ್ ಮಾಡಿಕೊಂಡು. ನಮ್ಮಲ್ಲಿ ಅಣ್ಣ ತಮ್ಮನಿಗೆ ಕೊಡುವುದಿಲ್ಲ. ಇಲ್ಲಿ
ಅಪ್ಪ ಮಾಡಿದ ಆಸ್ತಿಗೆ ಜಗಳ ಮಾಡ್ಕೊಂಡು ಕುತ್ಕೊಳ್ತಾರೆ. ಇವರು ಏನೂ ಇಲ್ಲದೆ ಏನಾದ್ರೂ ಒಂದು ಅಂಬಾನಿ ತರ ಏನೋ ಮಲ್ಲಿಕಾರ್ಜುನ ಅಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಅಂಥವರು ಫ್ರೀಯಾಗಿ ತನ್ನ ತಂಗಿಗೆ ಗಿಫ್ಟ್ ರೆಡಿ ಮಾಡಿಕೊಟ್ರಂತೆ. ಯಾಕೆ ಸಿದ್ದರಾಮಯ್ಯನವರು ಅದಕ್ಕೆ ಬೇಕಾದ ಕಪ್ಪು ಹಣವನ್ನು ಟ್ರಾನ್ಸಾಕ್ಷನ್ ಅವರಿಗೆ ಮಾಡಿರಬಾರ್ದು? ಯಾಕೆ ಅದು ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಬರಬಾರ್ದು? ಈ ರೀತಿಯ ಒಂದು ಸಂದೇಹಗಳು ಯಾಕೆ ಹುಟ್ಟಿಕೊಳ್ಳಬಾರದು? ಈಗ ಅರುಣ್ ಶೇಟ್ ಅವರದ್ದು ಎಲಿಗೇಷನ್. ಅರುಣ್ ಶೇಟ್ ಅವರ ಎಲಿಗೇಷನ್. ನಿಮ್ಗೆ ಆಪ್ಷನ್ ಕೊಡ್ತೇನೆ. ಒಂದು ದೂರವಾಣಿ ಕರೆ ಇದೆ. ಹಲೋ ಎಸ್ ಹೇಳಿ ಸರ್. ನಮಸ್ತೆ. ಎಸ್ ಹೇಳಿ ಕಿಶನ್ ಗೌಡರವರೇ. ಎಸ್ ಹೇಳಿ. ಈಗ ಏನ್ ಗೊತ್ತಿದೆಯಾ, ಈ ಸಲ ಒಂದು ಹೊಸ ಇಷ್ಟರವರೆಗೆ ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿಯವರು ತಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಸಿರಾಜ್ ಬಜ್ಪೇಯಿ ಮಾತಾಡ್ತಾ ಇದ್ದೀನಿ. ಓಕೆ, ಹೇಳಿ. ಇಷ್ಟರವರೆಗೆ ಆಪರೇಷನ್ ಕಮಲ ಅನ್ನುವಂತ ರೀತಿಯಲ್ಲಿ ಈ ಶಾಸಕರನ್ನೆಲ್ಲ ಹೈಜಾಕ್ ಮಾಡುವಂತದನ್ನೆಲ್ಲ ನಾವು ನೋಡಿದ್ದೇವೆ. ಓಕೆ, ಯಾವ ರೀತಿಯಲ್ಲಿ ಶಾಸಕರನ್ನು ಅವರಿಗೆ ಆಮಿಷ ಒಡ್ಡಿ ಅವರನ್ನು ರೆಸಾರ್ಟ್ ಅಲ್ಲಿ ಕೂತ್ಕೊಳಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂತದ್ದನ್ನು ನಾವು ನೋಡಿದ್ದೇವೆ. ಈಗ ಕಾಂಗ್ರೆಸ್ಸಿನ ಸಂಖ್ಯಾಬಲ 136 ಇರುವುದರಿಂದ ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂತದ್ದು ಆಗುವುದಿಲ್ಲ ಅಂತ ಹೇಳಿ ಅವರಿಗೆ ಆಲ್ರೆಡಿ ಅವ್ರ ಮನಗಂಡಿ ಆಗಿದೆ. ಈ ನಿಟ್ಟಿನಲ್ಲಿ ಇದೊಂದು ವಸ್ತುವನ್ನು ಹುಡುಕಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಇರುವುದು ಇಷ್ಟೇ, ಅವರಿಗೆ ಈಗ ಸಿದ್ದರಾಮಯ್ಯನವರ ಪತ್ನಿಯವರು ಅವರದ್ದೇನು ಜಾಗ ಹೋಗಿದೆ, ಅವರ ಬ್ರದರ್ ಏನು ಅವರಿಗೆ ಜಾಗ ಗಿಫ್ಟ್ ಮಾಡಿದ್ದಾರೆ, ಆ ಜಾಗ ಮೂಡ ಎಕ್ವೈರ್ ಮಾಡಿದೆ, ಮೂಡ ಬಳಸ್ಕೊಂಡಿದೆ. ಅದಕ್ಕೆ ಪರ್ಯಾಯವಾಗಿ ಅವರು ಆ ಜಾಗವನ್ನು ಕೇಳಿದ್ದಾರೆ, ನನಗೆ ಬೇರೆ ಯಾರು ಸೈಟ್ ಕೊಡಿ ಅಂತ ಹೇಳಿ. ಸೈಟ್ ಕೊಟ್ಟದ್ದು ಯಾರು ಯಾವ ಸರ್ಕಾರ ಇದ್ದಾಗ ಕೊಟ್ಟದ್ದು, ಯಾರು ಸಿಎಂ ಆಗಿದ್ರು, ಯಾರು ಮೂಡ ಅಧ್ಯಕ್ಷರಾಗಿದ್ರು, ಇದನ್ನು ಕೂಡ ಬಹಳ ನಾವು ಗಂಭೀರವಾಗಿ ಇದನ್ನು ತಗೊಳ್ಬೇಕಾಗ್ತದೆ. ಈಗಾಗಲೇ ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಅದು ಮೂಲದಿಂದಲೇ ಬರುತ್ತೆ. 1935ರಿಂದ ಜಮೀನಿನ ಮೂಲ ಎಲ್ಲುಂಟು ಅಲ್ಲಿಂದ ಜಮೀನಿನ ಮೂಲ ಇರ್ಬೋದು ಸರ್, ಜಮೀನಿನ ಮೂಲ ಇರ್ಬೋದು, ಅಲ್ಲಿಂದ ಬರ್ತದೆ. ಆದ್ರೂ ಕೂಡ ನೋಡಿ, ಒಂದು ಅರ್ಜಿ ಹಾಕಿದಾಗ ಸಂಬಂಧಪಟ್ಟ ಇಲಾಖೆಗೆ ನನ್ನ ಏನು ಜಮೀನು ಹೀಗೆ ಹೋಗಿದೆ, ಅದಕ್ಕೆ ನನಗೆ ಬದಲಿಯಾಗಿ ಜಮೀನು ಕೊಡಿ ಅಂತ ಅರ್ಜಿ ಹಾಕಿದಾಗ ಆ ಜಮೀನಿಗೆ ಕೊಟ್ಟವರು ಯಾರು, ಜಮೀನನ್ನು ಸ್ಯಾಂಕ್ಷನ್ ಮಾಡಿದವರು ಯಾರು, ನಟೇಶ ಯಾರು ಅಧಿಕಾರದಲ್ಲಿ ಇದ್ರು, ಯಾರು ಶಿಫಾರಸು ಮಾಡಿದ್ರು, 14 ಸೈಟ್ ಕೊಡ್ಲಿಕ್ಕೆ ಯಾರು ಶಿಫಾರಸು ಮಾಡಿದ್ರು, ಸೈಟ್ ಎಲ್ಲಿ ಕೊಡ್ಬೇಕು, ಹೇಗೆ ಕೊಡ್ಬೇಕು ಅನ್ನೋದು ಯಾರು ಶಿಫಾರಸು ಮಾಡ್ಬೇಕಾಗಿದೆ. ಯತೀಂದ್ರ ಬಟ್ ಇದರಲ್ಲಿ ನೋಡಿ ಏನು ಬಹಳ ವಿಶೇಷ ನೋಡಿ, ಸುಮ್ಮನೆ ಮುಖ್ಯಮಂತ್ರಿಯವರನ್ನು ತಂದು ಹಾಕಿ ಏನು ಅವರೇ ಸಿಎಂ ಕುರ್ಚಿಯಲ್ಲಿದ್ದು ಅಥವಾ ಅವರೇನಾದ್ರು ಸಚಿವರಾಗಿದ್ದು ಅವರೇ ಆರ್ಡರ್ ಮಾಡಿದಾಗ ಆಗಿದೆ. ಬಹಳ ವಿಶೇಷ ನೋಡಿ, ಸಣ್ಣ ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನೀವು ವಕೀಲರ ನೀವು ನಿಮ್ಮ ವಾಯ್ಸ್ ಕೇಳ್ದಾಗ ಉಂಟು ಎಲ್ಲ. ಹಲೋ ಹೇಳಿದ್ದಾರೆ, ಬಟ್ ಏನು ಗೊತ್ತಿಲ್ಲ, ವೆರಿ ವೆರಿ ಸಿಂಪಲ್. ಟೋಟಲಿ ಇದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ರಾಜ್ಯ, ಈ ದೇಶದ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಬೇರೂರ್ತಿದೆ, ಅಲ್ಲಿ ಇಂಥ ಕೆಲಸವನ್ನು ಆಗ್ತೇವೆ. ಅವರನ್ನು ಯಾವ ರೀತಿ ಆದರೂ ಮಾಡಿ ಆ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವರೆಲ್ಲ ಪ್ರಯತ್ನ ಸಾಗ್ತಾ ಇದೆ. ಬಟ್ ಇದು ಈಗ ಜನ ನೋಡ್ತಾ ಇದ್ದಾರೆ, ಜನರಿಗೆ ಅರ್ಥ ಆಗಿದೆ. ಪಾಪ ಒಂದು ಹೆಣ್ಣು ಮಗಳು ತನ್ನ ಜಾಗ ಹೋಗಿದಂತೆ ಅರ್ಜಿ ಹಾಕಿರ್ಬೋದು, ಅದು ಸಿಎಂ ನ ಪತ್ನಿ ಆಗಿರ್ಬೋದು ಅಥವಾ ಇನ್ನಿತರ ಯಾರೇ ಆಗಿರ್ಬೋದು. ಅರ್ಜಿ ಹಾಕಿದಾಗ ಕೊಡಬೇಕಾದದ್ದು ಯಾರು ಕರ್ತವ್ಯ ಸ್ವಾಮಿ? ಯಾವ ಜಾಗ ಎಲ್ಲಿ ಕೊಡಬೇಕು ಅನ್ನೋದು ನಿರ್ಧಾರ ಯಾರು ಮಾಡ್ಬೇಕು? ಸಿಎಂ ಅವರ ಪತ್ನಿ ಪಾರ್ವತಿ ಅವರು ನಿರ್ಧಾರ ಮಾಡ್ಬೇಕಾಗ್ತದೆ, ನಮ್ಗೆ ಇದೇ ಜಾಗ ಕೊಡಿ ಅಂತ ಹೇಳಿ. ಅವರೇನಾದ್ರು ಕೇಳಿದಾರ ನಮ್ಗೆ ಇದೇ ಜಾಗ ಕೊಡ್ಬೇಕು ಅಂತ ಹೇಳಿ? ಇಲ್ಲ. ಒಂದು ವೇಳೆ ಅವರು ಕೇಳಿದ್ರು ಯಾವ ಜಾಗ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು ಅನ್ನೋದನ್ನ ನಿರ್ಧಾರ ಯಾರು ಮಾಡ್ಬೇಕಾಗ್ತದೆ? ನಾವು ಸರಿಯಾಗಿ ನೋಡಿ, MRP ಎಷ್ಟೋ ಜನ ನಮ್ಮ ಈ ಲೋಕಲ್ ನಾವು ಅವರಿಗೆ ಜಾಗ ಬಿಟ್ಟು ಕೊಟ್ಟಾಗ, ಅವ್ರ ಜಾಗ ಎಕ್ವೈರ್ ಮಾಡಿದಾಗ ಅವರು ನಮಗೆ ಬದಲಿ ಜಾಗ ಕೊಟ್ಟಿದ್ದಾರೆ. ನಮಗೆ 2-3 ಕಡೆಯಲ್ಲಿ ಜಾಗ ಕೊಟ್ಟಿದ್ದಾರೆ ಅವರು. ಆ ಜಾಗ ಕೊಡುವಂತದ್ದು ಯಾರ ಕರ್ತವ್ಯ? ಆ ಜಾಗ ಕೊಡುವಾಗ ಇದ್ದವರು ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬಟ್ ಈ ಕಾನೂನು ಈ ರೀತಿಯಲ್ಲಿ ಯಾಕೆ ಆಗ್ತದೆ ಅನ್ನುವಂಥದ್ದು ಕೂಡ ನಮ್ಗೆ ಅರ್ಥ ಆಗುದಿಲ್ಲ. ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಜನ ನೋಡ್ತಾರೆ. ಮುಂದಿನ ದಿನದಲ್ಲಿ ಜನ ಅದನ್ನು ತೀರ್ಮಾನ ಯಾವುದು ನೋಡಿ, ಈ ದೇಶದಲ್ಲಿ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಬಟ್ ಜನತಾ ನ್ಯಾಯಾಲಯ ಅನ್ನುವಂಥದ್ದು ಇದೆ. ಜನತಾ ನ್ಯಾಯಾಲಯಕ್ಕಿಂತ ದೊಡ್ಡ ನ್ಯಾಯಾಲಯ ಯಾವುದೂ ಇಲ್ಲ. ಹಾಗಾಗಿ ಜನ ತೀರ್ಮಾನ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವರು ಹೇಳಿದ್ರೆ ಪುನಃ ರಿವರ್ಸ್ಗೆ ಹೋಗ್ಬೇಕಾಗುತ್ತೆ. ಇದನ್ನೆಲ್ಲ ವಿಶದವಾಗಿ ಕೋರ್ಟ್ನಲ್ಲಿ
ಮಾತುಕತೆಗಳೆಲ್ಲ ಸಂವಾದಗಳೆಲ್ಲ ಆಗಿದೆ. ಆದರೂ ಕೂಡ ಹೇಳ್ತೀನಿ, ಆ ಕರೆಸ್ಪಾಂಡೆನ್ಸ್ ವರ್ಕ್ ನಟೇಶ ಏನು ಮಾಡಿದ, ಅಲ್ಲಿ BJPಯ ಪ್ರತಿನಿಧಿಗಳು ಯಾರು ಇದ್ರೋ ಆ ಒಂದು ಇದ್ರ ಚರ್ಚೆಯಲ್ಲಿ ಸ್ವಲ್ಪ ಗರಂ ಆಯಿತು ಮತ್ತು ಅವರು ಹೊರಗಡೆ ಹೋದರು. ಆ ಸಂದರ್ಭದಲ್ಲಿ ಈಗಿನ CMನ ಪತ್ನಿಯ ಒಂದು ಲೆಟರ್ ಇದೆ, ಅವರು ಜಾಗ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಇದು ನಾಟಕ ಮಾಡಿದ್ದಾರೆ. ಅಲ್ಲಿ ರಮೇಶ್ ಬಂಡೆ ಸಿದ್ದ, ಧ್ರುವನಾರಾಯಣ್ ಪ್ಲಸ್ 10 ಜನರು ಮತ್ತು ಏಕೆಂದರೆ ಎಲ್ಲರೂ ಇದ್ದರು. ಅದರಲ್ಲಿ ಯಾವುದೇ ಕರೆಸ್ಪಾಂಡೆನ್ಸ್ ಮಾಡದೆ ಪಾಸ್ ಮಾಡಿಬಿಡ್ತಾರೆ ಅದನ್ನು. ಎಲ್ಲಿಗೆ? ಹೃದಯ ಭಾಗಕ್ಕೆ. ಅಲ್ಲಿ ಕರೆಸ್ಪಾಂಡೆನ್ಸ್ ವರ್ಕ್ ಕರೆಕ್ಟಾಗಿ ಹಂತವಾಗಿ ಅಲ್ಲಿ ಹೋಗಿ ನೋಡಿ ಯಾವ ಜಾಗ ಕೊಡಬೇಕು ಅದನ್ನೆಲ್ಲ ಯಾವುದು ಕೂಡ ಮಹಜರು ಕೂಡ ಇಲ್ಲಿ ಏನೇನೂ ಇಲ್ಲ. ಓನ್ಲಿ ಪವರ್ ಆಫ್ ದ ಸಿದ್ದರಾಮಯ್ಯ ಅವರ ಪತ್ನಿ ಅನ್ನೋದಕ್ಕೆ ಆ ಲೆಟರ್ಗೆ ಅಷ್ಟು ಪವರ್ ಬಂತು ಆ ಮೀಟಿಂಗ್ನಲ್ಲಿ. ಅಲ್ಲಿ ಇಟ್ಟರು, ಅಲ್ಲಿ ಪಾಸ್ ಆಯಿತು, ಫಟ್ಟಾಫಟ್ರಿ ಮನೆಗೆ ಹೋಗಿ ಥಂಬ್ ಇಂಪ್ರೆಷನ್ ಕರ್ಕೊಂಡು ಬಂದರು, ಖಾತಾ ಎಲ್ಲ ಮಾಡ್ಕೊಂಡ್ರು. ವಾಟ್ ಇದಕ್ಕೆ ಹೇಳಬೇಕು, ಏನು ಹೇಳಬೇಕು ನಾವು? ನಮಗೆ ಆದರೆ ತಿಂಗಳಂಗಟ್ಲೆ ವರ್ಷಂಗಟ್ಲೆ ಅಲಿಬೇಕು. ಆದರೆ ಇದು ಹೇಳೋದು ಪ್ರಭಾವ ಆಗಿರುವಂಥದ್ದು. ಇದೆಲ್ಲವೂ 30 ಗಂಟೆಗಳ ಕಾಲ ಇದರಲ್ಲಿ ಆಯ್ತಲ್ಲ ಕೋರ್ಟ್ನಲ್ಲಿ. ಗವರ್ನರ್ ಸರಿ ಇಲ್ಲ ಅಂತ ಹೋಗಿದ್ರಲ್ಲ, ಗವರ್ನರ್ ಸರಿ ಇಲ್ಲ ಅಂತ ಹೇಳಿ, ಅವಾಗೆಲ್ಲವೂ ಇದೆಲ್ಲವೂ ಬಂದಿದೆ. ಅಲ್ಲಿ ಚೆನ್ನಾಗಿ ನೀವೇ ಹೇಳ್ಬೋದಿತ್ತಲ್ಲ, ಅದರಲ್ಲಿ ಗೌರ್ಮೆಂಟ್ ಯಾರ್ದಿತ್ತು, ಇವರೇ ಮಾಡಿದ್ರು, BJP ಅವರನ್ನ ಹಾಕಿ ಹೀಗೆಲ್ಲ ಹೇಳ್ಬೋದಿತ್ತು. ಇದೆಲ್ಲ ಪುನಃ ಜನರು ಮರಿತಾರ ಅಂತ ಅನ್ಕೊಳ್ಬೇಡಿ. ಇದು ಆಗಿರತಕ್ಕಂಥ ನೀವು ಅಲ್ಲಿ ಹೇಳ್ಬೋದಿತ್ತು ಕರೆಸ್ಪಾಂಡೆನ್ಸ್ ವರ್ಕ್ ಹೀಗೀಗೆ ಆಗಿದೆ, ಇಷ್ಟು ಕ್ಲೀನಾಗಿ ಕರೆಸ್ಪಾಂಡೆನ್ಸ್ ವರ್ಕ್ ಆಗಿದೆ, ಹೀಗೆ ಜಾಗ ಬಂದಿದೆ. ಆ ಜಾಗ ಕೊಡುವಾಗಲೂ ಕೂಡ ಇದಕ್ಕಿಂತ ಹಿಂದೆ ಬಡಾವಣೆ ಆದದಕ್ಕೆ ಕೊಡಬಾರದು, ಮುಂದೆ ಆಗುವುದಿದ್ದದಕ್ಕೆ ಕೊಡಬೇಕು. ಅದು ಬಿಡಿ ಸ್ವಾಮಿ. ಮಲ್ಲಿಕಾರ್ಜುನನಿಗೆ ಇಷ್ಟು 3 ಎಕರೆ ಜಾಗ ತಗೊಳ್ಳುವಾಗ ಅವನು ಖರೀದಿ ಮಾಡಿದ್ದು ಯಾವಾಗ ಗೊತ್ತಾ ಜಿತೇಂದ್ರ ಅವರೇ? ಎಲ್ಲ ಬಡಾವಣೆಯಲ್ಲಿ ಆಗಿದೆ, ಅಷ್ಟು ಜಾಗ ಕಡಿಮೆ ಮಾಡಿ ಕಣ್ಣಿನಲ್ಲಿ ನೋಡುದಿಲ್ಲ ಅವನು. ಇಲ್ಲಿ ಬಡಾವಣೆ ಆಗಿದೆ, ನಾನು ತಗೊಳ್ಬಾರ್ದು ಅಂತ ಹೇಳಿ. ಇಲ್ಲ, ಅದೇ ಜಾಗವನ್ನು ತಗೊಳ್ಬೇಕು. ಯಾಕೆ? ಅದು ತಗೊಳ್ಳುವಂಥದ್ದು ಅವನು ನಿಜವಾಗಿ ಲಾಯಲ್ ಆಗಿರತಕ್ಕಂತಹ ವ್ಯಕ್ತಿನೇ ಅಲ್ಲ. ಅದಕ್ಕೆ ಅವನ ಹತ್ರ ಒಂದು ಯಾರು ದೇವರಾಜು ಅವ್ರ ಹತ್ರ ತಗೊಳ್ತಾರೆ. ಅಲ್ಲಿ ಆಲ್ರೆಡಿ ಬಡಾವಣೆ ಆಗಿದೆ ಅಂತ ಹೇಳಿದ್ರೆ 3 ಎಕರೆ ಜಾಗ ತಗೊಳ್ಳುವ ವ್ಯಕ್ತಿ ಆ ಒಂದು ಕ್ಷಣ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಬಡಾವಣೆ ಆಗಿದೆ, ಹಂಚೆಲೆ ಆಗಿದೆ, ಇದು ತಗೊಳ್ಬಾರ್ದು ಅನ್ನುವಂಥದ್ದು. ಇಲ್ಲ, ಅದರ ನಂತರ ಅವನಿಗೆ ಗೊತ್ತಾಯ್ತಂತೆ, ತಗೊಂಡ ಮೇಲೆ ಗೊತ್ತಾಯ್ತಂತೆ. ಅದರ ನಂತರ 2010 ಕೊಡಲಿ. ಇಷ್ಟೆಲ್ಲ ನೋಡಿದಾಗ ಮೇಲ್ಮಟ್ಟದಲ್ಲಿ ಅಂತ ಒಬ್ಬ ನೀವು ಹೇಳಿದ್ರಲ್ಲ ಸಣ್ಣ ವ್ಯಕ್ತಿ ಕೂಡ 10ನೇ ಕ್ಲಾಸ್ ಕಲಿತ ವ್ಯಕ್ತಿಗೂ ಕೂಡ ಹೌದು ಮಾರೆ ಇದ್ರಲ್ಲಿ ಏನೋ ಆಗಿದೆ, ಗೊಂದಲ ಅಲ್ಲ, ಕಂಪ್ಲೇಂಟ್ ಇರೋದು ಡಿನೋಟಿಫಿಕೇಶನ್ ಮಾಡಿದ್ದು ಸರಿಯಲ್ಲ ಅಂತೇಳಿ. ಈಗ ಅರುಣ್ ಶೇಟ್ ಅವ್ರದ್ದು ಹೊಸ ಎಲಿಗೇಷನ್, ಹೊಸತೇ ಕೇಸು, ಅದು ಅವ್ರದ್ದು ಎನ್ಸಿಸ್ಟಲ್ ಪ್ರಾಪರ್ಟಿ ಅಲ್ಲ, ಅವ್ರಿಗೆ ಹಣ ಎಲ್ಲಿಂದ ಬಂತು, ಇದು ಯಾವುದು ಕೇಸಲ್ಲಿಲ್ಲ, ಇದು ಯಾವುದೂ ಚರ್ಚೆಯಲ್ಲಿಲ್ಲ. ಈಗ ಇಲ್ಲಿ ಈ ಡಿಬೇಟಲ್ಲಿ ಅವ್ರದ್ದೊಂದು ಹೊಸ ಕೇಸ್ ಸೃಷ್ಟಿ ಮಾಡ್ತಾ ಇದ್ದಾರೆ, ಅದು ಡಿಬೇಟಿಗೋಸ್ಕರ. ಅಲ್ಲ, ನೀವೆಲ್ಲ ಮ್ಯಾನಿಪುಲೇಷನ್ಸ್ ಅಲ್ಲಿ ಬ್ಯೂಟಿಫುಲ್ ಕೋರ್ಟಲ್ಲಿ ಇರುವುದು ಅಷ್ಟೇ. ಕರೆದುಕೊಂಡು ಬಂದು ಸಿದ್ದರಾಮಯ್ಯ ಕೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಅವನು ಹೇಳ್ತಿದ್ದ, ಅವರಿಗೆ ಸಿದ್ದರಾಮಯ್ಯನವರು ವಕೀಲರು, ಅವರಿಗೆ ಆಗ್ಲೂ ಗೊತ್ತಾಗುತ್ತೆ ತಪ್ಪು ಮಾಡಿದ್ದಾನೆ. ಈಗ ಇದರಲ್ಲಿ ನೀವು ಎವಿಡೆನ್ಸ್ ಕೊಡುದಿಲ್ಲ, ನಾನು ಎವಿಡೆನ್ಸ್ ಕೊಡುದಿಲ್ಲ, ಟ್ರಯಲ್ ಬೈ ಮೀಡಿಯಾ ಅಲ್ಲ. ಹಿಯರ್ ಇಲ್ಲಿ ಡೆಫಿನೆಟ್ ಆಗಿ ಕೇಸ್ ಇರೋದು ಡಿನೋಟಿಫಿಕೇಶನ್ ಮಾಡಿದ್ದು ರಾಂಗು, ಅದಕ್ಕೆ ಇದೆ ಅಂತ ಹೇಳಿ. ಡಿನೋಟಿಫಿಕೇಶನ್ ಅಲ್ಲಿ ಇವರು ಹೇಳ್ತಾರೆ ಈಗ ಅದು ಉಂಟು. ಈಗ ತನಿಖೆಯಲ್ಲಿ ಗೊತ್ತಾಗ್ತದೆ, ಎಲ್ಲ IAS ಆಫೀಸರ್ಸು KS ಆಫೀಸರ್ಸು ಇನ್ವಾಲ್ವ್ ಆಗಿರ್ತಾರೆ. ಅದಕ್ಕೆ ಸ್ಟೇಜ್ ಬೈ ಸ್ಟೇಜೇ ಆಗಿ ಲೀಗಲಿ, ನಾನು ಒಂದು ಸರ್ಕಾರಕ್ಕೆ ಲಾಯರ್ ಆಗಿದ್ದವ, 8 ವರ್ಷ ಕಾಲ ನಾನು ಇಲ್ಲಿ ಜಿಲ್ಲಾ ಸರ್ಕಾರಿ ವಕೀಲರಾಗಿ ಕೆಲಸ ನಿರ್ವಹಿಸಿದವ. ಯಾವುದೇ ಡಿನೋಟಿಫಿಕೇಶನ್ ಮಾಡಲಿ, ನಾವು ಎಕ್ವಿಸಿಷನ್ ಎಲ್ಲ ಪ್ರೊಸೀಜರ್ಸ್ ಫಾಲೋ ಮಾಡ್ತಾರೆ. ಅದಕ್ಕಾಗಿ ಇವ್ರು ಹೇಳುವುದು ನಾವು ಯಾವುದೇ ತಪ್ಪು ಮಾಡಲಿಲ್ಲ, ಎವ್ರಿಥಿಂಗ್ ರೆಕಾರ್ಡ್ ಈಸ್ ಕ್ಲೀನ್. ಈಗ ಈ ಇನ್ವೆಸ್ಟಿಗೇಷನ್ ಅಲ್ಲಿ ನನ್ನ ಪ್ರಕಾರ 100% ಇದು ಕೇಸು ನಿಲ್ಲುವುದಿಲ್ಲ ಒಂದು. ಬಟ್ ಇದರಲ್ಲಿ ಏನಾಯ್ತು, ಈಗ ಒಂದು ಇಮೇಜ್ ಡೆಂಟ್ ಮಾಡಲಿಕ್ಕೆ ಸಿದ್ದರಾಮಯ್ಯರು ಸಕ್ಸಸ್ಫುಲ್ ಇವರು. ಈಗ ಫರ್ದರ್ ಏನಾದರೂ ಟಾಪಲ್ ಮಾಡಲಿಕ್ಕೆ ಆಗ್ತದ ಅಂತೆ, ಇಡಿಯನ್ನು ಬಿಟ್ಟು ಅರೆಸ್ಟ್ ಮಾಡಲಿಕ್ಕೆ ಆಗ್ತದಂತೆ. ಇಡಿದಲ್ಲಿ ರೋಲೇ ಬರುವುದಿಲ್ಲ. ಆಯಿತು ಬಿಡಿ, ಈಗ ಮಾಡಿದ್ರು ಕೂಡ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ದೇ ಹ್ಯಾವ್ ಟು ಲುಕ್ ಇನ್ ಟು ದಟ್. ಆ ಡಾಕ್ಯುಮೆಂಟ್ಸ್ ಇವರೆಲ್ಲ ಮನೆಯಲ್ಲಿ ಉಂಟು ಅಂತ ಹೇಳಿ, ಆ ಡಾಕ್ಯುಮೆಂಟ್ ಈಸ್ ಅ ಪಾರ್ಟ್ ಆಫ್ ಅ ಪಬ್ಲಿಕ್ ರೆಕಾರ್ಡ್. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಉಂಟು, ಮೂಡ ಆಫೀಸಲ್ಲಿ ಸಹ ಉಂಟು. ಸಿದ್ದರಾಮಯ್ಯ ಮನೆಯಲ್ಲಿ ಇದ್ದದ್ದು ಅದೇ ಬೇಕು ಅಂತಿಲ್ಲ. ಆ 14 ಸೈಟಿನ ಡಾಕ್ಯುಮೆಂಟ್ಸ್ ಮೂಡ ಆಫೀಸಲ್ಲಿ ಉಂಟು, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಉಂಟು. ಮತ್ತೆ ಅದು ಸೇಲ್ ಆಗಲಿಲ್ಲ, ಎನ್ಕಂಬರೆನ್ಸ್ ಅಲ್ಲಿ ಕಾಣ್ತದೆ, RTCಯಲ್ಲಿ ಕಾಣ್ತದೆ. ವಾಟ್ ಎವರ್ ಇಟ್ ಈಸ್, ಮನಿ ಲಾಂಡ್ರಿಂಗ್ ಆಗಿಲ್ಲ. ಅದು ಈಗ ಒಂದು ಕೇಸ್ ಹಾಕಿದ್ದಾರೆ. ಇದೆಲ್ಲ ಸಬಾಟೇಜ್ಗೆ. ಈಗ ಇಲ್ಲಿ ಡಿಬೇಟಲ್ಲಿ ನಾವು ಹೊಸತ್ತು
ಎವಿಡೆನ್ಸಸ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದು. ನನಗೆ ಸಿದ್ದರಾಮಯ್ಯನವರು ಹೇಳಿದ್ದು ಸರಿ ಅನಿಸುತ್ತೆ. ಏನೋ ನಾನು ತಪ್ಪು ಮಾಡಲಿಲ್ಲ, ಆದ್ರೆ ನಾನು ತಪ್ಪು ಮಾಡಿಸಿದ್ದೇನೆ ಅಂತ ಕೂಡ ಹೇಳಲಿಲ್ಲ. ಓಕೆ ಒಂದು ದೂರವಾಣಿ ಕರೆ. ಹಲೋ ಹಲೋ, ನಾವು ರಾಯಚೂರಿಂದ ನಿಂಗಣ್ಣ ಅಂತಾರೆ. ಎಸ್, ಹೇಳಿ ಸರ್. ಅದೇ ರೀ, ಈಗ ಸಿದ್ದರಾಮಯ್ಯನವರು ಆಸ್ತಿ ಮಾಡಂಗಿರ್ತಾರ, ತಮ್ಮ ಅಣ್ಣತಮ್ಮರು ಯಾವ ರೀತಿ ಇದಾರ ಅಲ್ಲಿ ನೋಡ್ಬೋದಲ್ರಿ. ಇದೇ ಕುಮಾರಸ್ವಾಮಿ ಆಗ್ಲಿ ಅವ್ರ ಅಣ್ಣತಮ್ಮರಾಗ್ಲಿ ಫುಲ್ ಅತಿಶಯವಾಗಿ ಜೀವನ ನಡೆಸ್ತಾರ. ಯಡಿಯೂರಪ್ಪನ ಮಗನಾಗ್ಲಿ ಏನಾಗ್ಲಿ ಅತ್ಯಂತ ಶ್ರೀಮಂತಿಗೆ ಆಡಳಿತ ಮಾಡ್ತಾರ. ಈಗ ಅಣ್ಣತಮ್ಮರು, ಈಗ ಸಿದ್ದರಾಮಯ್ಯನ ತಮ್ಮನವ್ರು ನೋಡಿದ್ರ ಯಾವ ರೀತಿ ಕಡಿ ಬಡತನಲಿದ್ದ ರೀತಿಯಲ್ಲಿ ಇದ್ದಾರೆ. ಇಂತ ಅದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡು ಸಿದ್ದರಾಮಯ್ಯನ ತಗ್ಸ್ಬೇಕಂತ ಈ ರೀತಿ ಬಿಜೆಪಿ ಜೆಡಿಎಸ್ ದವರು ಆಟ ಮಾಡ್ತಾ ಇರ್ತಾರ. ಯತೀಂದ್ರ ಅವರು MLC ಆಗಿದ್ದಾರೆ ಅಲ್ವಾ? ಅವರ ನಾಯಕನ ಒಟ್ಟ ಮೂಲೆ ಗುಂಪು ಮಾಡಬೇಕಂತ ಎಲ್ಲ ಪಕ್ಷ ಕಾರ್ಯಕರ್ತರನ್ನು, ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮಾಡಿಸಬಹುದಿತ್ತು ಅಲ್ಲಿ. ಓಕೆ ಎಸ್ ಉತ್ತಮ ಆಡಳಿತ ನೀಡುವಂತ ವ್ಯಕ್ತಿ ಅವರು. ಇಷ್ಟು ದಿನ ಮಾಡಲಾರ್ದ ಆಸ್ತಿ ಇವಾಗ ತಾನೇ ಮಾಡೋದಲ್ಲ. ಅದು ಯಾರು ಮೂಡ ಸೈಟ್ ಇದು ಬಿಜೆಪಿ ಸರ್ಕಾರ ಇದ್ದಾಗನೇ ಆಗಿದ್ದದು. ಅದು ಸಿದ್ದರಾಮಯ್ಯ ಹೆಂಗ್ ಮಾಡಕ್ಕಾಗಲ್ಲ. ಅಲ್ಲ, ಅವರು ಆಸ್ತಿ ಮಾಡಿಲ್ಲ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆಸ್ತಿ ಅವರದ್ದೇ, ಬದಲಾಗಿ ಅದನ್ನ ಲೀಗಲ್ ಆಗಿ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾತ್ರ ವಾದ ಇರುವಂಥದ್ದು. ಆಸ್ತಿ ಮಾಡಿಲ್ಲ ಅನ್ನುವಂಥದ್ದು ಎಲ್ಲೂ ಕೂಡ ಇಲ್ಲ, ಆಸ್ತಿ ಮಾಡಿದ್ದಾರೆ. ಓಕೆ ಥ್ಯಾಂಕ್ ಯು ಜಿತೇನ್ ಸರ್. ಇವತ್ತಿನ ಬೆಳವಣಿಗೆಯನ್ನು ನೋಡೋದಾದ್ರೆ ಮೂಡ ಸೈಟ್ ಅನ್ನ ಈಗಾಗಲೇ ರದ್ದು ಮಾಡಿರುವಂಥ ವಿಚಾರವಾಗಿ ನಿನ್ನೆ ಒಂದು ಪತ್ರ ಬರೀತಾರೆ. ಹೆಸರು ಇರಬಹುದು, ಅದರಲ್ಲಿ ಸಿಗ್ನೇಚರ್ಗಳು ಉಲ್ಲೇಖವನ್ನು ಮಾಡಿರ್ಬೋದು. ಪಾರ್ವತಿ ಅನ್ನುವಂಥ ಹೆಸರಿನ ಜೊತೆಗೆ ಉಲ್ಲೇಖದ ಜೊತೆಯಾಗಿ ಒಂದು ಪತ್ರ ಬರುತ್ತೆ, ಅದನ್ನು ಆಯುಕ್ತರಿಗೆ ತಲುಪಿಸ್ತಾರೆ. ಕೋರ್ಟ್ನಲ್ಲಿ ಈ ಒಂದು ವಿಚಾರ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಸೈಟನ್ನು ರದ್ದು ಮಾಡುವಂಥ ಅವಕಾಶಗಳಿದೆಯಾ ಈ ಪ್ರೊಸೀಜರನ್ನು ಗಮನಿಸೋದಾದ್ರೆ? ಅಲ್ಲ, ಇಲ್ಲ, ಅವರು ಏನು ಇವರು ವಾಪಸ್ ಕೊಡದಿದ್ರೂ ಕೂಡ ಇಡಿ ಎಂಟ್ರಿ ಆದ ಕೂಡಲೇ ಮೂಡ ಅದನ್ನ ಇಡಿ ಅವರು ಅದ ಜಾಗವನ್ನ ಅವರು ವಶಪಡಿಸ್ಕೊಳ್ಳಿ, ಅವರ ವಶಕ್ಕೆ ಹೋಗ್ತದೆ ಸಹಜ. ಅಂದ್ರೆ ಅವರು ಅದು ಮಾಡೋದು ಫಸ್ಟಿಗೆ ಅದನ್ನೇ ಕೆಲಸ. ಅದಕ್ಕೋಸ್ಕರ ಇಡಿ ಎಂತೂ ವಾಪಸ್ ಅಂದ್ರೆ ಹೋಗ್ತದೆ, ಅದು ತನಿಖೆಯ ಸಂದರ್ಭದಲ್ಲಿ ಅದನ್ನ ತಗೊಳ್ತಾರೆ ವಶಕ್ಕೆ. ಹಾಗಾಗಿ ಇವರು ಅದನ್ನ ತಪ್ಪಿಸಿಕೊಳ್ಳಿ ಎಂತೂ ಹೋಗ್ತದಲ್ಲ, ಅದಕ್ಕೋಸ್ಕರ ಮುಂಚಿತವಾಗಿ ಕೊಟ್ಟಿದ್ದಾರೆ. ಅದರ ನಂತರ ಈ ಕಾನೂನಿನಲ್ಲಿ ಏನಾದರೂ ಅದರಲ್ಲಿ ಬಚಾವಾಗಲಿಕ್ಕೆ ಏನಾದರೂ ಚಾನ್ಸ್ ಇದೆಯಾ, ಅಂದರೆ ಕಾನೂನಿನಲ್ಲಿ ಏನಾದರೂ ರಕ್ಷಣೆ ಇದೆಯಾ ಏನಾದರೂ ಸಲಹೆಗಳನ್ನು ಕೊಟ್ಟಿರ್ಬೋದು. ಆಪ್ತರು, ಸಲಹೆಗಾರರು ಎಲ್ಲ ಇರ್ತಾರೆ, ಅವರೆಲ್ಲ ಏನಾದರೂ ಸಲಹೆ ಕೊಟ್ಟಿರ್ಬೋದು. ಆ ನಿಟ್ಟಿನಲ್ಲಿ ಅವರು ಆ ಒಂದು ಇದನ್ನು ಏನು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಕೊನೆಯ ಹಂತದಲ್ಲಿ ಏನು ದೊಡ್ಡ ಮಟ್ಟದ ನನಗೇನು ಪರಿಣಾಮ ಬೀರುವ ಲಕ್ಷಣ ಏನು ಕಾಣುವುದಿಲ್ಲ. ಯಾಕೆಂದರೆ ಅವರು ರೆಡಿಯಾಗಿ ಇಡಿ ಅವರು ಸಿದ್ಧವಾಗಿ ಬಂದರೆ ಇವರು ವಾಪಸ್ ಕೊಟ್ಟರು ಕೂಡ ಅವರು ತನಿಖೆಯನ್ನು ಅಲ್ಲಿ ನಿಲ್ಲಿಸುವಂಥ ಯಾವುದೇ ವಿಷಯಗಳಿಲ್ಲ ಅಲ್ಲಿ. ಅಂದರೆ ಅಲ್ಲಿ ಹಿಂದೆ ಅಲ್ಲಿ ಆದಂಥ ವಿಚಾರದ ಕುರಿತು ಅಲ್ಲಿ ಏನು ಅಕ್ರಮ ಹಣ ವರ್ಗಾವಣೆ ಆಗಿದೆಯೋ, ಅಕ್ರಮವಾಗಿ ಏನಾದರೂ ಭೂ ಸ್ವಾಧೀನ ಅಂದರೆ ಭೂಮಿಯನ್ನು ತಗೊಂಡಿದ್ದಾರೋ ಎನ್ನುವುದನ್ನು ಅಲ್ಲಿ ತನಿಖೆ ಮಾಡಲಿಕ್ಕೆ ಅಲ್ಲಿ ಇರುವಂಥದ್ದು. ಹಾಗಾಗಿ ವಾಪಸ್ ಕೊಟ್ಟಿರೋದ್ರಿಂದ ಏನೋ ಒಂದು 4 ಜನ ನಮಗೆ ಅಂದರೆ ಇಡೀ ಸಮಾಜದಲ್ಲಿ ಅವರು ವಾಪಸ್ ಕೊಟ್ಟರು ಅಥವಾ ಒಂದು ಸಿಂಪೆತಿ ಅವರೊಂದು ಪತ್ನಿಯವರ ಒಂದು ಲೆಟರಲ್ಲಿ ಲಾಸ್ಟಿಗೆ ಉಲ್ಲೇಖ ಮಾಡುವಾಗ ಅವರಲ್ಲಿ ಭಾವನಾತ್ಮಕವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಸೊ ಒಂದಂತೂ ಸ್ವಲ್ಪ ಆದರೂ ಇಂಪ್ಯಾಕ್ಟ್ ಆಗ್ತದೆ. ಅಂದರೆ ಒಂದು ಮತ್ತೆ ಹೇಗಾಗ್ತದೆ ಅಂತ ನೋಡಿಬಿಡುವ ಅಂದರೆ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕೊನೆಯ ಹಂತದಲ್ಲಿ ಹುಲ್ಲು ಕೂಡ ಆಸರೆ ಅಂತೇಳಿ ಏನಾದರೂ ಒಂದು ಸ್ಟೆಪ್ ಕೂಡ ಅವರಿಗೆ ಫೇವರ್ ಆಗಿ ಪರಿಣಮಿಸ್ಬೋದು ಅಂತ ಕಾಣ್ತದೆ. ಆ ಲೆಕ್ಕದಲ್ಲಿ ಅವರು ಆ ಸೈಟ್ಗಳನ್ನು ವಾಪಸ್ ಕೊಡುವಂಥ ಒಂದು ಕ್ರಮವನ್ನು ಮಾಡಿದ್ದಾರೆ. ಬಟ್ ವಾಪಸ್ ಮಾಡದಿದ್ದರೂ ಕೂಡ ತನಿಖೆ ಸಂದರ್ಭದಲ್ಲಿ ಇಡಿ ಅದನ್ನು ವಶಪಡಿಸಿಕೊಳ್ತದೆ ಅಂತ. ಓಕೆ ಮನೋಹರ್ ಸರ್, ತಾವು ಕೂಡ ಅದನ್ನು ಮೊದಲಾಗಿ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ರಿ. ಈ ಪ್ರಕರಣ ಅಂತಲ್ಲ, ಬೇರೆ ಯಾವುದೇ ಪ್ರಕರಣ ಆದರೂ ಕೂಡ ಸೈಟ್ ಅಥವಾ ಬೇರೆ ವಸ್ತುವನ್ನು ರಿಟರ್ನ್ ಮಾಡಿದ್ರು ಕೂಡ ಏನು ಕೇಸಸ್ ನಡೀತಾ ಇದೆ ಅದು ಖಂಡಿತವಾಗಿಯೂ ಕೂಡ ಮುಂದುವರಿಯುತ್ತದೆ. ಈ ಒಂದು ಪ್ರಕರಣಕ್ಕೆ ನೋಡೋದಾದ್ರೆ ಈಗ ಹೇಗೂ ಹೈಕೋರ್ಟ್ ಅಲ್ಲಿ ಈಗ ಅದನ್ನು ಕೊಟ್ಟ ತಕ್ಷಣ ನನಗೆ ಏನಾದರೂ ಬಚಾವ್ ಉಂಟು ಅದೇನಿಲ್ಲ. ಓಕೆ, ಇವರು ವಾಪಸ್ ಲೀಗಲ್ ಆಗಿ ಏನಿಲ್ಲ. ಪೊಲಿಟಿಕಲ್ ನಾನು ಹೇಳ್ತೇನೆ ಈಗ ಲೀಗಲ್ ಆಂಗಲ್ ಅಲ್ಲಿ ಅವರು ಇವತ್ತು ಕೊಡ್ಲಿ ಮುಂಚೆ ಕೊಟ್ಟಿರ್ಲಿ ಏನೇ ಇರಲಿ, ಆಫೆನ್ಸ್ ಈಸ್ ಆಫೆನ್ಸ್. ಅದು ಕಮಿಟ್ ಆದ್ರೆ ದೆನ್ ಲಾ ಕೋರ್ಟ್ಸ್ ವಿಲ್ ಫಾಲೋ, ಇದು ಸ್ಪಷ್ಟ. ಅದು ಈಗ ಲೋಕಾಯುಕ್ತದ ಅಲ್ಲಿ ತನಿಖೆಯಲ್ಲಿ ಇದರಲ್ಲಿ ಇಲ್ಲಿಗೆಲಿಟಿ ಆಗಿದೆ ಅಂತ ಹೇಳಿ ಆಟೋಮೆಟಿಕಲಿ ಇದು ಕಾನ್ಫಿಸ್ಕೇಷನ್ ಆಗ್ತದೆ. ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಕ್ ಡೌನ್, ಅಲಾಟ್ಕೇಶನ್ ಇದಾಗ್ತದೆ. ಮನಿ ಲಾಂಡ್ರಿಂಗ್ ಪಾರ್ಟ್ ಇಲ್ಲ. ಈಗ ಇದರಲ್ಲಿ ಪೊಲಿಟಿಕಲ್ ಆಂಗಲ್ ಏನಂತ ಹೇಳಿದ್ರೆ, ಈಗ ಒಂದು ವೇಳೆ ತನಿಖೆಯಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಯಾವುದೇ ತಪ್ಪಿಲ್ಲ, ಎವ್ರಿಥಿಂಗ್ ವಾಸ್ ಇನ್ ಆರ್ಡರ್,
ಆದರೂ ಇವರು ಕೊಟ್ಟಿದ್ದಾರೆ ವಾಪಸ್. ಮೊರಾಲಿಟಿ, ನಾವು ತಪ್ಪು ಮಾಡಲಿಲ್ಲ, ಆದರೂ ನನಗೆ ಲೀಗಲಿ ಎಂತ ಎಂಟೈಟಲ್ಮೆಂಟ್ ಇತ್ತು ಅದನ್ನು ವಾಪಸ್ ಕೊಟ್ಟಿದ್ದಾರೆ. ಆಗ ಪೊಲಿಟಿಕಲ್ ಗೇಮ್ ಯೋಚನೆ ಮಾಡಿ. ಆಗ ಯೋಚನೆ ಮಾಡಿ. ಈಗ ತನಿಖೆ ಆಗ್ಲಿ, ಇವ್ರು ತಪ್ಪಿಲ್ಲ ಅಂತ ಆಗ್ಲಿ, ತಪ್ಪಿಲ್ಲದೆ ಹೇಳ್ತಾ ಇದ್ದೆ ಆದ್ರೂ ಕೊಟ್ಟಿದ್ದೇನೆ, ಈಗ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿದಾಗ ಆಗ ಉತ್ತರ ಏನುಂಟು ಅಂತ ಹೇಳಿ ಇನ್ನೊಂದು ಸ್ವಲ್ಪ 3 ತಿಂಗಳವರೆಗೆ ಕಾಯ್ದು ನೋಡ್ಬೇಕಾಗ್ತದೆ. ಆಗ ಯಾವುದೇ ಆಂಗಲ್ ಅಲ್ಲಿ ಇವರು ಮಾಡಿದ್ದಾರೆ, ಮಾಸ್ಟರ್ ಸ್ಟ್ರೋಕ್ ಯಾವ ಸ್ಟ್ರೋಕ್ ಅಂತ ಹೇಳಿ ಆಗ ಗೊತ್ತಾಗ್ತದೆ. ಅರುಣ್ ಸರ್, ಯಾವುದೇ ಕಾರಣಕ್ಕೂ ವಿಜಯನಗರದಲ್ಲಿ ಜಾಗವನ್ನು ಇವರಿಗೆ ಕೊಡುವಂಥದ್ದು ಅಥವಾ ಇವರು ತೆಗೆದುಕೊಳ್ಳುವಂಥದ್ದು, ಯಾವತ್ತು ಜಾಗ ತೆಗೆದುಕೊಳ್ಳಬೇಕಾದ್ರೆ ನಮ್ಗೆ ಗೊತ್ತಿದೆ ಅದರಲ್ಲಿರತಕ್ಕಂಥ ಎಲ್ಲ ಲಿಗಾಲಿಟಿಗಳಿಗೆ ಯಾರು ಅದನ್ನು ಉಪಭೋಗಿಸುತ್ತಾರೋ ಅವರೇ ಜವಾಬ್ದಾರರು. ಒಂದು ವೇಳೆ ವಂಶವೃಕ್ಷ ಬ್ರೇಕ್ ಆಗಿದ್ರು ಕೂಡ ಅದರ ಜವಾಬ್ದಾರಿ ಯಾರು? ಅವರೇ ಜವಾಬ್ದಾರರು. ಯಾರು? ತೆಗೆದುಕೊಳ್ಳುವವರೇ ಜವಾಬ್ದಾರರು ಅನ್ನುವಂಥದ್ದು ವಕೀಲರಿಗೆ ಕೂಡ ಗೊತ್ತಿರಬೇಕು ಅಂತ ಅನ್ಸ್ಕೊಳ್ತೀನಿ. ಹೀಗಿರಬೇಕಾದ್ರೆ ಇದರಲ್ಲಿ ಇಷ್ಟೊಂದು ಅಂದರೆ ಜಡ್ಜ್ನವ್ರು ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಗಳನ್ನು ನೋಡಿ ಎಲ್ಲಿಯೂ ಕೂಡ 197 ಪುಟಗಳ ಜಡ್ಜ್ಮೆಂಟ್ನಲ್ಲಿ ಒಂದೇ ಒಂದು ಅಲ್ಲಿ ಸಿದ್ದರಾಮಯ್ಯನವರಿಗೆ ಸಹಕಾರಿಯಾಗಿರುತ್ತೋ ಒಂದೇ ಒಂದು ವಂಶಗಳಿಲ್ಲ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಾಗವನ್ನು ವಾಪಸ್ಸು ಕೊಟ್ಟಿದೆ ಅನ್ನೋದಕ್ಕೆ ಅದು ಪುನಃ ಜಾಗ ಇವರಿಗೆ ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಸ್ಪಷ್ಟವಾಗಿ ಮೂಢ ಕಾನೂನಿನಲ್ಲಿದೆ, ಇದಕ್ಕಿಂತ ಯಾವ ಜಾಗ ಕಳ್ಕೊಂಡಿದ್ದೇವೋ, ಎಲ್ಲಿ ಬಡಾವಣೆ ಆಗಿದೆಯೋ ಅಲ್ಲೇ ಜಾಗ ಕೊಡಬೇಕು. ಆ ಜಾಗ ಕಳೆದುಕೊಂಡಿದ್ದ ಪಕ್ಷದಲ್ಲಿ ಮುಂದೆ ಆಗಿರತಕ್ಕಂಥ ಬಡಾವಣೆಯಲ್ಲೇ ಕೊಡಬೇಕೇ ಹೊರತು ಹಿಂದೆ ಆಲ್ರೆಡಿ ಆಗಿರತಕ್ಕಂಥ ಅಭಿವೃದ್ಧಿ ಆಗಿರತಕ್ಕಂಥ ಬಡಾವಣೆಯಲ್ಲಿ ಕೊಡತಕ್ಕಂಥದ್ದಲ್ಲ. ಇದು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರಿಗೆ ಗೊತ್ತಿರಲಿಲ್ಲವೋ? ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥ ಮುಖ್ಯಮಂತ್ರಿ ಆಗಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ಹೇಳಿದ್ರು ಬಿಜೆಪಿ ಸರ್ಕಾರ ಇದು ಬೊಮ್ಮಾಯಿನವರು ಈ ಮೈಕ್ರೋ ಮ್ಯಾನೇಜ್ಮೆಂಟ್ಗಳನ್ನು ನೋಡ್ಕೊಳ್ಳಿಕ್ಕಾಗುತ್ತಾ? ಅದಕ್ಕೋಸ್ಕರ ಅಧಿಕಾರಿಗಳನ್ನು ಬಿಟ್ಟಿರ್ತಾರೆ. ಈ ಅಧಿಕಾರಿಗಳಿಗೆ ಪ್ರಭಾವವನ್ನು ಬಳಸಿ ಇದನ್ನು ಏನಾದರೂ ಮಾಡಿದ್ರೆ, ತಪ್ಪು ಕೆಲಸಗಳನ್ನು ಮಾಡಿದರೆ ಆವಾಗ ಆಗಬೇಕಾಗಿರುವಂಥ ತನಿಖೆ ಇದೊಂದು ಕಡೆ. ಆದರೆ ಇವಾಗ ಈ ಜಾಗವನ್ನು ವಾಪಸ್ ಕೊಟ್ಟಿದೆ ಅನ್ನುವುದಕ್ಕೆ ಈ ಕೇಸ್ ಮುಗಿಯುತ್ತೆ ಅಂತಲ್ಲ, ಈಗ ಮಾಡಿದ ತಪ್ಪಿಗೆ ತನಿಖೆಯಾಗಿ ಅದಕ್ಕೆ ಬೇಕಾದ ಶಿಕ್ಷೆಯನ್ನು ಪಡೆದುಕೊಂಡು ಹೊರಗೆ ಬರಬೇಕಾಗುತ್ತೆ. ಆದರೆ ತನಿಖೆ ಆಗುವಂಥ ಪಕ್ಷದಲ್ಲಿ ಸ್ವಾಮಿ ಸಿದ್ದರಾಮಯ್ಯನವರೇ ಆ ಪ್ರಭಾವ ಇರುತ್ತೆ ಅಂತ ನೀವೇ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ಆ ತನಿಖೆ ಆಗಲಿ, ಆ ತನಿಖೆ ಆಗುವ ಹೊತ್ತಿನಲ್ಲಿ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಿರಿ. ಅದಕ್ಕೆ ಬೇಕಾದ ಪ್ರಬುದ್ಧರು ಕಾಂಗ್ರೆಸ್ನವರೇ ಆಗಲಿ, ನಿಮ್ಮದೇ ಕಾಂಗ್ರೆಸ್ ಸರ್ಕಾರನಾಗಲಿ ತನಿಖೆ ಆಗಿ ಒಂದು ವೇಳೆ ಕ್ಲೀನ್ ಚಿಟ್ ಆದ್ರೆ ಪುನಃ ನೀವೇ ಮುಖ್ಯಮಂತ್ರಿಗಳು ಅಂತ. ಅಲ್ಲ, ಅರುಣ್ ಶೇಟ್ ಅವ್ರದ್ದು ಜಜ್ಮೆಂಟು, ಅವ್ರದ್ದೇ ಎವಿಡೆನ್ಸು, ಅವರು ಜಜ್ಮೆಂಟ್ ಬರೆದು ಬಿಟ್ರು. ಈ ಒಂದು ಕೈಯಲ್ಲಿ ಹೊಗಳ್ತಾರೆ, ಅವ್ರು ಒಳ್ಳೆ ಇದ್ದಾರೆ. ಅಲ್ಲ, ಹೇಳ್ತೇನೆ ನೋಡಿ ಹೈಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ದಯವಿಟ್ಟು ಅವರು ಯಾವುದು ಫೈಂಡಿಂಗ್ ಕೊಡಲ್ಲ. ಅವರು ನೋಡೋದು ವೆದರ್ ಇಟ್ ಇಸ್ ಇನ್ವೆಸ್ಟಿಗೇಷನ್ಗೆ ಫಿಟ್ ಉಂಟಾ ಇಲ್ವಾ, ಅವ್ರದ್ದು ಯಾವುದೇ ಅದರಲ್ಲಿ ಕನ್ಕ್ಲೂಷನ್ ಬರಲ್ಲ. ನೆನಪಿಟ್ಕೊಳ್ಳಿ, ಅದು ನಮಗೆ ಮಿಸ್ಕಾನ್ಸೆಪ್ಷನ್ನೇ ಬೇಡ. ಯಾವುದು ಜಸ್ಟಿಸ್ನವ್ರದ್ದು ಜಡ್ಜ್ಮೆಂಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಫೈಂಡಿಂಗ್ಸ್ ಇಲ್ಲ. ಎನ್ಕ್ವೈರಿ ಮಾಡಬಹುದಾ ಇಲ್ವಾ, ಈ ಅವೈಲೇಬಲ್ ಮೆಟೀರಿಯಲ್ ಅಲ್ಲಿ ನಿಮಗೆ ನನಗೆ ಇದರಲ್ಲಿ ತಪ್ಪುಂಟು, ಇದರಲ್ಲಿ ಹಗರಣ ಆಗಿದೆ ಅಂತ ಕನ್ಕ್ಲೂಷನ್ ಇಲ್ಲ. ಅದರಲ್ಲಿ ಇರುವುದು ಇನ್ವೆಸ್ಟಿಗೇಷನ್ಗೆ ತೊಂದರೆ ಅಲ್ಲ. ಗವರ್ನರ್ ಮೇಲೆ ಅಲಿಗೇಷನ್ಸ್ ಇರುವುದು ಬಿಕಾಸ್ ಆಫ್ ದ ಸಬೋಟೇಜ್ ಪ್ಲಾನ್ ಇಂದ. ಅದಕ್ಕೋಸ್ಕರ ಇವರು ಅಪೀಲ್ ಹೋಗಿದ್ದಾರೆ. ಬಟ್ ಅದರ್ವೈಸ್ ಕೋರ್ಟ್ ಅದನ್ನೆಲ್ಲ ನೋಡುದಿಲ್ಲ. ಸಬೋಟೇಜ್ ಪ್ಲಾನ್ ಇತ್ತ ಆ ಆಂಗಲ್ ಅಲ್ಲಿ ಅಲ್ಲ, ಲೀಗಲಿ ಇನ್ವೆಸ್ಟಿಗೇಷನ್ಗೆ ಕೊಡಬೇಕಾ ಬೇಡ ಅಷ್ಟೇ. ಓಕೆ ಎಸ್, ಥ್ಯಾಂಕ್ ಯು ಸರ್. ಮೋರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯಿತು. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಲಲಿತಾ ಎಕ್ಸ್ಚೇಂಜ್ ಉತ್ಸವ್, ಹಳೆ ಆಭರಣಗಳ ಅದೇ ತೂಕಕ್ಕೆ ಹೊಸ ಆಭರಣಗಳನ್ನು ತಗೊಳ್ಳಿ. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಪಾನ್ ಪೇಂಟ್ ಆಟಮ್ 2-in-1. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ.